Hi everyone, welcome back to my channel SSLC 2025 Mathematics My Goal Target 80. ಈ ಪ್ರೋಗ್ರಾಮಲ್ಲಿ ಬೋರ್ಡ್ ಎಕ್ಸಾಮ್ 10 ಡೇಸ್ ಪ್ಲಾನ್ ಸ್ಟಾರ್ಟ್ ಮಾಡಿದ್ವಿ. ಈಗ ಆಲ್ರೆಡಿ 4 ಡೇಸ್ ಕಂಪ್ಲೀಟ್ ಮಾಡಿದ್ದೀನಿ. ರಿಯಲ್ ನಂಬರ್ಸ್, ಪಾಲಿನಾಮಿಯಲ್ಸ್, ಕ್ವಾಡ್ರಾಟಿಕ್ ಇಕ್ವೇಷನ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇಷ್ಟು ಲೆಸನಲ್ಲಿ ಬರುವಂಥ 100% ಕ್ವೆಶ್ಚನ್ ಡಿಸ್ಕಸ್ ಮಾಡಿದ್ದೀನಿ. ಟುಡೇ ವಿ ಆರ್ ಎಂಟ್ರಿಂಗ್ ಟು ಡೇ 5, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಲೆಸನ್, ಅರ್ಥಮೆಟಿಕ್ ಪ್ರೋಗ್ರೆಷನ್. ನಿಮಗೆ ಗೊತ್ತಿದೆ ಈ ಲೆಸನಲ್ಲೂ ನಿಮಗೆ 7 to 8 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ. ಆಮೇಲೆ 4 ಮಾರ್ಕ್ ಕ್ವೆಶ್ಚನ್ ಕೂಡ ಈ ಲೆಸನಲ್ಲೇ ಬರುವಂಥದ್ದು, ಸ್ಟೇಟ್ಮೆಂಟ್ ಪ್ರಾಬ್ಲಮ್. ಸೊ ಹಾಗಾಗಿ ಈ ಲೆಸನ್ ಕೂಡ 4 ಮಾರ್ಕ್ಸಲ್ಲಿ ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋದು ಸುಮಾರು ಮಕ್ಕಳಿಗೆ ಕಷ್ಟ ಆಗ್ತದೆ. ಸೊ ಯಾವ ಥರ ಕ್ವೆಶ್ಚನ್ಸ್ ಕೊಡ್ತಾರೆ, ನೀವು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಬರ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ಸೆಷನ್ನು. ಈಗ ಅರ್ಥಮೆಟಿಕ್ ಪ್ರೋಗ್ರೆಷನ್ ನೋಡೋದಾದ್ರೆ ಫಸ್ಟ್ ಏನು ಕೇಳ್ತಾರೆ, ವಾಟ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಹೇಳಿ ಡೆಫಿನೇಷನ್ ಕೇಳ್ತಾರೆ. ಈಗಾಗಲೇ ನಿಮ್ಗೆ ಗೊತ್ತಿದೆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಇಸ್ ಒಬ್ಟೈನ್ ಬೈ ಆಡಿಂಗ್ ಅ ಫಿಕ್ಸ್ಡ್ ಟರ್ಮ್ ಟು ದಿ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ದಿ ಫಸ್ಟ್ ಟರ್ಮ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಡೆಫಿನೇಷನ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಡೆಫಿನೇಷನ್ಸ್ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಇಟ್ ಇಸ್ ಅ ಲಿಸ್ಟ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಅಂತ ಕರಿತೀವಿ. ಈಚ್ ಟರ್ಮ್ ಇಸ್ ಒಬ್ಟೈನ್ಡ್ ಬೈ ಆಡಿಂಗ್ ಅ ಫಿಕ್ಸ್ಡ್ ನಂಬರ್ ಟು ದ ಪ್ರಿಸೀಡಿಂಗ್ ಟರ್ಮ್ ಎಕ್ಸೆಪ್ಟ್ ಫಸ್ಟ್ ಟರ್ಮ್ ಅಂತ ಹೇಳಿ. ಓಕೆ, ಸೊ ಆ ಡೆಫಿನೇಷನ್ನ ಕಲ್ತ್ಕೊಳ್ಳಿ, 1 ಮಾರ್ಕ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ನೋಡಿ, ಇವೆಲ್ಲ ನಾನು ಹೇಳ್ತಾ ಇರೋದು MCQ ಮತ್ತು 1 ಮಾರ್ಕ್ ಕ್ವೆಶನ್. If the nth term of an arithmetic progression n is equal to 24 minus 3n, then its second term is ಅಂತ ಹೇಳಿ ಕೇಳುವಂಥ ಚಾನ್ಸಸ್ ಇದೆ. ಅಂದರೆ ಒಂದು nth ಟರ್ಮ್, ಜನರಲ್ nth ಟರ್ಮ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್, ಫಿಫ್ತ್ ಟರ್ಮ್ ಅಂತೆಲ್ಲ ಕೇಳಿದಾಗ ಜಸ್ಟ್ ಆ ವ್ಯಾಲ್ಯೂನ n ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಓಕೆ, ಇಲ್ಲಿ ಏನು ಕೇಳಿದ್ದಾರೆ, 24 minus 3n ಅಂತ ಕೇಳಿದ್ದಾರೆ, ಸೆಕೆಂಡ್ ಟರ್ಮ್ ಕೇಳ್ತಿದ್ದಾರೆ. ಸೊ ಸೆಕೆಂಡ್ ಟರ್ಮ್ ಕೇಳಬೇಕಾದ್ರೆ ಜಸ್ಟ್ ಇನ್ ದ ಪ್ಲೇಸ್ ಆಫ್ n ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ 2. 3 2s ಎಷ್ಟಾಯಿತು, 6 ಆಯಿತು. 24 minus 6 ಅಂತ ಬಂದಾಗ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ as 18 ಆನ್ಸರ್. ಓಕೆ, ಅದೇ ಥರ ನೋಡಿ ಥರ್ಡ್ ಒನ್ ಕೂಡ, ಇಫ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್, ಇಲ್ಲಿ ಸಬ್ಟ್ರಾಕ್ಷನ್ ಇರುತ್ತೆ, ಕೆಲವೊಂದು ಸರಿ ಅಡಿಷನ್ ಇರುತ್ತೆ. 5n plus 3 ದಿ ಥರ್ಡ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಥರ್ಡ್ ಟರ್ಮ್ ಅಂತ ಬಂದಾಗ ಇಲ್ಲಿ n ಜಾಗದಲ್ಲಿ 3 ಹಾಕ್ತೀವಿ. 5 3s are 15, 15 plus 3 18. ನೋಡಿ ಒಂದೇ ಆನ್ಸರ್, ಬಟ್ ದ nth ಟರ್ಮ್ ಹೌ ಇಟ್ ವೇರೀಸ್ ಅನ್ನೋದು ಗೊತ್ತಿರಲಿ ನಿಮಗೆ. ಓಕೆ, ನೆಕ್ಸ್ಟ್ ನೋಡ್ತಾ ಬರೋಣ. ನೆಕ್ಸ್ಟ್ ಇನ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಇಫ್ n ಇಸ್ ಈಕ್ವಲ್ ಟು 2n plus 1, ದ ಕಾಮನ್ ಡಿಫ್ರೆನ್ಸ್. ಎಸ್, ಇಲ್ಲಿ ಸ್ವಲ್ಪ ಕ್ವೆಶನ್ ಬದಲಾಯಿತು ನೋಡಿ. ಇಲ್ಲಿ ನಮಗೆ ಜಸ್ಟ್ ಸೆಕೆಂಡ್ ಟರ್ಮ್, 10th ಟರ್ಮ್ ಅಂದರೆ n ಪ್ಲೇಸಲ್ಲಿ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ. ಬಟ್ ಫೋರ್ತ್ ಕ್ವೆಶನಲ್ಲಿ ಏನಾಗಿದೆ, ಇಫ್ an ಇಸ್ ಈಕ್ವಲ್ ಟು 2n plus 1, ದೆನ್ ದಿ ಕಾಮನ್ ಡಿಫ್ರೆನ್ಸ್ ಆಫ್ ದ ಗಿವನ್ ಪ್ರೋಗ್ರೆಷನ್ ಈಸ್ ಅಂತ ಹೇಳಿ ಕೇಳ್ತಿದ್ದಾರೆ. ಇಲ್ಲಿ ನಾವು 2n plus 1 ಅಂತ ಬಂದಾಗ ಏನು ಮಾಡ್ತೀನಿ, ಜಸ್ಟ್ ಫಸ್ಟ್ ಇವಾಗ ಡಿ ವ್ಯಾಲ್ಯೂ, ಕಾಮನ್ ಡಿಫ್ರೆನ್ಸ್ಗೆ ಒಂದು ಫಾರ್ಮುಲಾ ಇದೆ. ಏನಪ್ಪ ಅಂದರೆ a2 minus a1. ಮ್ಯಾಮ್ a2 minus a1 ತೊಗೊಳ್ಬೇಕಾ? ಆ ಥರ ಏನಿಲ್ಲ. ಎನಿ ಟರ್ಮ್ ಸಬ್ಟ್ರಾಕ್ಟೆಡ್ ಬೈ ಇಟ್ಸ್ ಪ್ರಿಸೀಡಿಂಗ್ ಟರ್ಮ್. ಈಗ a3 ತೊಗೊಂಡ್ರೆ a3 minus a2 ಪ್ರಿಸೀಡಿಂಗ್ ತೊಗೊಳ್ಬೇಕು, ಅಥವಾ a4 ತೊಗೊಂಡ್ರೆ a4 minus a3 ಈ ಥರ. ಸೊ ಬಟ್ ಜನರಲ್ ಆಗಿ ನಿಮ್ಗೆ ಸ್ಟಾರ್ಟಿಂಗ್ ಟರ್ಮ್ಸೇ ಆಗಿರೋದ್ರಿಂದ a2 minus a1 ಅನ್ನೋದು ನೆನ್ಪಿಟ್ಕೊಳ್ಳಿ. ಈಗ 2 ಫೈಂಡ್ ಔಟ್ ಮಾಡೋಣ. a2 ಏನಾಗುತ್ತೆ, ನಾನು 2 ಅಂದರೆ n ಪ್ಲೇಸಲ್ಲಿ 2 ಹಾಕ್ತೀನಿ. ಇಲ್ಲೇ ನೋಡಿ 2 2s are 4, 4 plus 1 ಏನಾಯಿತು, 5 ಆಯಿತು. 1 ತೊಗೊಳ್ಳೋಣ. ಈಗ 1 ಹಾಕಿದ್ರೆ ಏನಾಗುತ್ತೆ, 2 1s are 2, 2 plus 1 3 ಆಯಿತು. ಸೊ ಸಬ್ಟ್ರಾಕ್ಟ್ ಮಾಡಿದ್ರೆ 5 minus 3 ಏನು ಬಂತು, ನನಗೆ 2 ಬಂತು. ಸೊ ಆನ್ಸರ್ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನಾಗುತ್ತೆ, 2 ಆಗುತ್ತೆ. ಓಕೆ, ನೋಡಿ nth ಟರ್ಮ್ ಕೇಳಿದಾಗ ಯು ರೀಪ್ಲೇಸ್ ಜಸ್ಟ್ ವಿತ್ ಅ ಟರ್ಮ್, ಪರ್ಟಿಕ್ಯುಲರ್ ನಂಬರ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಕಾಮನ್ ಡಿಫ್ರೆನ್ಸ್ ಕೇಳಿದಾಗ ನೀವೇನು ಮಾಡಬೇಕಾಗತ್ತೆ, ಯು ಹ್ಯಾವ್ ಟು ಫೈಂಡ್ 2 ಟರ್ಮ್ಸ್, ಒಂದು ನಂಬರು ಅದರ ಪ್ರಿಸೀಡಿಂಗ್ ಟರ್ಮ್ ಅಥವಾ ಆ ನಂಬರ್ ನೆಕ್ಸ್ಟ್ ಟರ್ಮ್, ಅವೆರಡನ್ನು ನೀವು ಸಬ್ಟ್ರಾಕ್ಟ್ ಮಾಡಿದಾಗ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಕಾಮನ್ ಡಿಫ್ರೆನ್ಸ್. ಅಂಡ್ ನೆಕ್ಸ್ಟ್ ನೋಡಿ ದ ಕಾಮನ್ ಡಿಫ್ರೆನ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ನೋಡಿ nth ಟರ್ಮ್ ಕೊಟ್ಟಿಲ್ಲ, ಅರ್ಥಮೆಟಿಕ್ ಪ್ರೋಗ್ರೆಷನ್ನೇ ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಜಸ್ಟ್ a2 minus a1 ಮಾಡಿದ್ರೆ ಆಯಿತು. ನೋಡಿ ಅಲ್ಲೇ ಟರ್ಮ್ಸ್ ಇದೆ, 5 minus 8, 5 minus 8 ಇಟ್ ಇಸ್ -3. ನೋಡಿ ಡಿ ಅನ್ನೋದು ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಡಿ ಅನ್ನೋದು ಪಾಸಿಟಿವ್ ಆಗ್ಬೋದು, ನೆಗೆಟಿವ್ ಆಗ್ಬೋದು, ಮತ್ತು ಫ್ರ್ಯಾಕ್ಷನ್ ಕೂಡ ಆಗ್ಬೋದು. ಓಕೆ, ಸೊ ಹಾಗಾಗಿ ಸೊ ಬಿ ಕೇರ್ಫುಲ್ ಅಷ್ಟೇ. ಬಟ್ n ವ್ಯಾಲ್ಯೂ ಇದೆಯಲ್ಲ ಯಾವಾಗಲೂ ನ್ಯಾಚುರಲ್ ನಂಬರ್. ಓಕೆ, n ವ್ಯಾಲ್ಯೂ ಏನಾಗಿರುತ್ತೆ, ನ್ಯಾಚುರಲ್ ನಂಬರ್. ಯಾಕಂದರೆ ನಂಬರ್ ಆಫ್ ಟರ್ಮ್ಸ್ ಅಂತ ನಾವು ಹೇಳೋದ್ರಿಂದ ವಿ ಕಾಂಟ್ ಗೋ ವಿತ್ ನೆಗೆಟಿವ್ ದೇರ್, ಅದು ನೆನಪಿರಲಿ ನಿಮಗೆ. ನೆಕ್ಸ್ಟ್ ನೋಡಿ ಇನ್ನೇನು ಅರ್ಥಮೆಟಿಕ್ ಪ್ರೋಗ್ರೆಷನ್ 5, 3, 1, 1 ದ ಕಾಮನ್ ಡಿಫ್ರೆನ್ಸ್ ಮತ್ತೆ ಅದೇ ಕೇಳಿದ್ದಾರೆ. ಇಲ್ಲೇ ನೋಡ್ತಾ ಬನ್ನಿ, ಅಗೇನ್ 3 minus 5 ಮಾಡ್ತೀನಿ, -2 ಬರುತ್ತೆ.
ನೆಕ್ಸ್ಟ್ ನೋಡಿ, ಇಫ್ ದ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ an ಈಕ್ವಲ್ಸ್ 2n ಪ್ಲಸ್ 1 ದೆನ್ ಇಟ್ಸ್ n ಮೈನಸ್ 1th ಟರ್ಮ್ ಈಸ್ ಅಂತೇಳಿ ಕೇಳ್ತಿದ್ದಾರೆ. ಅಂದರೆ n ಜಾಗದಲ್ಲಿ n ಮೈನಸ್ 1 ಹಾಕಬೇಕಷ್ಟೆ. ಕೆಲವೊಬ್ರು ನೋಡಿ ಇದು ಕೊಟ್ಟಿದ ತಕ್ಷಣ ಏನಪ್ಪ ಹಿಂಗೆ ಕೇಳ್ಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ಸೆಕೆಂಡ್ ಟರ್ಮ್ ಅಂದರೆ 2 ಹಾಕ್ತಿದ್ವಾ, ಥರ್ಡ್ ಟರ್ಮ್ ಅಂದರೆ 3 ಹಾಕ್ತಿದ್ದೀವಿ n ಪ್ಲೇಸಲ್ಲಿ. ಇಲ್ಲಿ n ಮೈನಸ್ 1th ಟರ್ಮ್ ಅಂದರೆ n ಜಾಗದಲ್ಲಿ n ಮೈನಸ್ 1 ಹಾಕಬೇಕು ಅಂತ ಅಷ್ಟೇ. ಇಲ್ಲೇ ನೋಡಿ 2n ಪ್ಲಸ್ 1 ಅಂತಿದೆ. 2 ಇಂಟು n ಮೈನಸ್ 1 ಪ್ಲಸ್ 1 ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 2 ಇಂಟು n 2n, 2 ಇಂಟು ಮೈನಸ್ 1 ಮೈನಸ್ 2 ಪ್ಲಸ್ 1 ಏನಾಗುತ್ತೆ ನಿಮಗೆ 2n ಮೈನಸ್ 2 ಪ್ಲಸ್ 1 ಇಟ್ ಇಸ್ ಮೈನಸ್ 1. ನೋಡಿ 2n ಮೈನಸ್ 1 ಆಯಿತು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ನೋಡ್ತಾ ಬರೋಣ. ಇಫ್ x, 7, 10 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ದ ವ್ಯಾಲ್ಯೂ ಆಫ್ x ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಅಂದರೆ ಫಸ್ಟ್ ಟರ್ಮೇ ಗೊತ್ತಿಲ್ಲ, ಆದರೆ ಕಾಮನ್ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಿದ್ರೆ ಸಾಕು ನಮಗೆ. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ 10 ಮೈನಸ್ 7, ಇಲ್ಲೇ ನೋಡಿ 10 ಮೈನಸ್ 7 ಏನು 3, ಅಂದರೆ 3. ಆಮೇಲೆ ನೆನಪಲ್ಲಿ ಇಟ್ಕೊಳ್ಳಿ, ಇಲ್ಲಿ ಪ್ರತಿಯೊಂದು ನಮಗೆ ಕಾಮನ್ ಡಿಫ್ರೆನ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ವೇರಿ ಆಗಲ್ಲ. ದ ಕಾಮನ್ ಡಿಫ್ರೆನ್ಸ್ ಇಸ್ ಸೇಮ್. 10 ಮೈನಸ್ 7 ಎಷ್ಟಿದೆ 3. ಹಾಗಾದರೆ ನಮ್ಗೆ ಇಲ್ಲೂ 3 ಬರಬೇಕು ಅಂದರೆ 7 ಮೈನಸ್ ನಂಬರ್, ಯಾವ ನಂಬರ್ ನಾವು ಮೈನಸ್ ಮಾಡಿದ್ರೆ 3 ಬರುತ್ತೆ, 4 ಆಗುತ್ತೆ. ನೋಡಿ 7 ಮೈನಸ್ 4 3, 10 ಮೈನಸ್ 7 3. ಅಥವಾ ನೋಡಿ ಇಲ್ಲಿ 4ಗೆ 3 ಆ್ಯಡ್ ಮಾಡಿದ್ರೆ 7 ಆಗುತ್ತೆ, 7ಗೆ 3 ಆ್ಯಡ್ ಮಾಡಿದ್ರೆ 10 ಆಗುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಯರ್? ಸೊ ಇಟ್ ಇಸ್ 4. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್, ಇಫ್ 2, x, 26 ಆರ್ ಇನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಮಿಡಲ್ ಟರ್ಮ್ ಕೇಳ್ತಿದ್ದಾರೆ. ಈಗ ಆಲ್ರೆಡಿ ನಿಮಗೆ ಗೊತ್ತಿದೆ ಇದೆಲ್ಲ ನಮ್ಗೆ ಏನು ಬರುತ್ತೆ, ಕಾಮನ್ ಡಿಫ್ರೆನ್ಸ್ ಒಂದೇ ಅಂತ. ಹಾಗಾದರೆ ಇದು ಎಕ್ಸಾಕ್ಟ್ ಏನಾಗಿರುತ್ತೆ, ಮಿಡಲಲ್ಲಿರುತ್ತೆ. ಯಾವಾಗಲೂ ತಿಳ್ಕೊಳ್ಳಿ, ಮಿಡಲ್ ಟರ್ಮ್ನ ನೀವು ಫೈಂಡ್ ಔಟ್ ಮಾಡ್ತಿದ್ದೀರಾ ಅಂತಂದರೆ ಟೇಕ್ ದ ಮೀನ್ ವ್ಯಾಲ್ಯೂ. ಏನದು ಮೀನ್ ಅಂತಂದರೆ, ಈ ಫಸ್ಟ್ ಟರ್ಮ್ನ ಲಾಸ್ಟ್ ಟರ್ಮ್, ಈಗ ನಿಮ್ಗೆ ಟೆಕ್ಸ್ಟ್ ಬುಕ್ಕಲ್ಲಿ ಕೂಡ ಇದೆ a, b, c ಏನಾದರೂ ಎ ಪಿಲಿದ್ದರೆ ಬಿ ವ್ಯಾಲ್ಯೂ ಅಂದರೆ ಮಿಡಲ್ ವ್ಯಾಲ್ಯೂ ಬೇಕು ಅಂದರೆ ಎ ಮತ್ತು ಸಿನ ಆ್ಯಡ್ ಮಾಡಿ ನಾವು ಡಿವೈಡೆಡ್ ಬೈ 2 ಮಾಡ್ಬೋದು. ಎ ಪ್ಲಸ್ ಸಿನ ಆ್ಯಡ್ ಮಾಡಿ ಏನು ಮಾಡ್ಬೋದು, ಡಿವೈಡೆಡ್ ಬೈ 2. ಇಲ್ಲೇನಿದೆ 2 ಪ್ಲಸ್ 26/2 ಇದೆ. ಸೊ ದಟ್ ಇಸ್ 28/2 ವಿಚ್ ಇಸ್ ಈಕ್ವಲ್ ಟು 14. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಏನು ಬರುತ್ತೆ 14. ಬೇಕಾದ್ರೆ ಚೆಕ್ ಮಾಡಿ. 14 ಮೈನಸ್ 2, 14 ಮೈನಸ್ 2 ಎಷ್ಟು ಬರುತ್ತೆ 12. 26 ಮೈನಸ್ 14 ಎಷ್ಟು ಬರುತ್ತೆ 12. ಅಗೇನ್ ಹಿಯರ್ ದ ಕಾಮನ್ ಡಿಫ್ರೆನ್ಸ್ ಇಸ್ 12. ಅಥವಾ 2ಗೆ 12 ಆ್ಯಡ್ ಮಾಡಿದ್ರೆ 14, 14ಗೆ 12 ಆ್ಯಡ್ ಮಾಡಿದ್ರೆ 26. ಈ ಥರ ಕಾಮನ್ ಡಿಫ್ರೆನ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ನೋಡಿ, ಈ ಥರದ್ದು 1 ಮಾರ್ಕ್ ಕ್ವೆಶ್ಚನ್ನ ಕೇಳೋವಂಥ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಬಿಟ್ಟರೆ ನೆಕ್ಸ್ಟ್ ನೋಡೋಣ an ರಿಲೇಟೆಡ್ ಆಗಿ. ಇವೆಲ್ಲ 2 ಮಾರ್ಕ್ಸ್ ಕ್ವೆಶ್ಚನ್ನು, ಕೆಲವೊಂದು 1 ಮಾರ್ಕು ಕೂಡ ಬರೋವಂಥ ಚಾನ್ಸಸ್ ಇದೆ. ಇಲ್ಲಿ ಇವಾಗ ಫಸ್ಟ್ ನಾವೇನು ಮಾಡ್ತಿದ್ವಿ, an ರಿಲೇಟೆಡ್ ಆಗಿ ಹೋಗ್ತಿದ್ದೀವಿ. ಇಲ್ಲಿ ಫಸ್ಟ್ ಡೈರೆಕ್ಟಾಗಿ ಫಾರ್ಮುಲಾ ಕೇಳುವಂಥ ಚಾನ್ಸಸ್ ಇರುತ್ತೆ. ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ ಎ ಇಸ್ ದ ಫಸ್ಟ್ ಟರ್ಮ್, ಡಿ ಇಸ್ ದಿ ಕಾಮನ್ ಡಿಫರೆನ್ಸ್, ರೈಟ್ ದಿ nth ಟರ್ಮ್ ಅಂತ ಹೇಳಿ. ಸೊ an ಫಾರ್ಮುಲಾ ನೆನಪಲ್ಲಿ ಇಟ್ಕೊಳ್ಳಿ. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ಫಾರ್ಮುಲಾನು ಬರೆಯೋಕ್ಕೆ ಕೇಳುವಂಥ ಚಾನ್ಸಸ್ ಇರುತ್ತೆ 1 ಮಾರ್ಕಿಗೆ. ಇಲ್ಲಿ a ಇಸ್ ಅ ಫಸ್ಟ್ ಟರ್ಮ್, ಡಿ ಇಸ್ ಅ ಕಾಮನ್ ಡಿಫರೆನ್ಸ್. ಈಗ ನೋಡಿ, ಇದು ರಿಲೇಟೆಡ್ ಆಗಿ 2 ಮಾರ್ಕ್ಸ್ಗೆ ಹೇಗೆ ಕೇಳ್ತಾರೆ ಕ್ವೆಶ್ಚನ್ನು ಅನ್ನೋದಾದರೆ, find the 20th term of an arithmetic progression 4, 7, 10 using formula ಅಂತ ಹೇಳಿ ಕೇಳ್ತಾರೆ. ಈಗ ಇಲ್ಲಿ ನಾವು ಬರೋದಾದರೆ ಡೈರೆಕ್ಟಾಗಿ ಫಸ್ಟ್ ಇದನ್ನು ನೋಡಿಕೊಂಡು ಗಿವನ್ ಬರ್ಕೊಳ್ಳೋಣ. ಎ ವ್ಯಾಲ್ಯೂ ಎಷ್ಟಿದೆ 4 ಇದೆ. ಡಿ ವ್ಯಾಲ್ಯೂ ಏನಾಗುತ್ತೆ a2 ಮೈನಸ್ ಅಂದರೆ 7 ಮೈನಸ್ 4 ಮಾಡ್ಕೋತೀವಿ, ದಟ್ ಈಸ್ 3 ಬರುತ್ತೆ. ಎನ್ ವ್ಯಾಲ್ಯೂ ಎಷ್ಟು ಕೇಳ್ತಿದ್ದಾರೆ, nth ಟರ್ಮ್ ಎಷ್ಟು ಕೇಳಿದ್ದಾರೆ 20. ಹಾಗಾದರೆ ಜಸ್ಟ್ ನಾವು an ಫಾರ್ಮುಲಾ ಬರಿತೀವಿ. an ಇಸ್ ಈಕ್ವಲ್ ಟು a ಪ್ಲಸ್ n ಮೈನಸ್ 1 ಇಂಟು ಡಿ. a ಪ್ಲಸ್ ಅಂತ ಅಂದಾಗ ಇಟ್ ಇಸ್ 4 ಪ್ಲಸ್, ದಟ್ ಈಸ್ 20 ಮೈನಸ್ 1 ಇಂಟು 3. ಇಲ್ಲಿ ನಾವು ನೆಕ್ಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ 4 ಪ್ಲಸ್ 20 ಮೈನಸ್ 1 19, 19 3s 57 ಬರುತ್ತೆ. ಸೊ 57 ಪ್ಲಸ್ 4 ಎಷ್ಟಾಗುತ್ತೆ 61. ಓಕೆ, ಸೊ 61 ವಿ ಆರ್ ಗೋಯಿಂಗ್ ಟು ಗೆಟ್ ದಿ nth ಟರ್ಮ್. nth ಟರ್ಮ್ ಎಷ್ಟಾಯ್ತು ಇಲ್ಲಿ 20th ಟರ್ಮ್ ಏನಾಗುತ್ತೆ 61. ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ಎಸ್, ಅದು ಬಿಟ್ಟರೆ ಇಲ್ಲೊಂದಷ್ಟು ಕ್ವೆಶನ್ಸ್ ಇದೆ ನೋಡಿ, ಇಲ್ಲೊಂದಷ್ಟು ಕ್ವೆಶನ್ಸ್ ಇದೆ. ನಾನು ಸ್ವಲ್ಪ ಡಿಫ್ರೆಂಟ್ ಆಗಿರೋದನ್ನು ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಫೈನ್ ದಿ 30th ಟರ್ಮ್ ಅಂತ ಕೇಳಿದ್ದಾರೆ, ಇದನ್ನು ನೀವೇ ಸಾಲ್ವ್ ಮಾಡ್ಕೊಳ್ಬೋದು. ಫೈನ್ ದಿ 21st ಟರ್ಮ್ ಅಂತಿದೆ, ಇದನ್ನು ನೀವೇ ಸಾಲ್ವ್ ಮಾಡಿ. ಓಕೆ, ಸೇಮ್. ಫೈನ್ ದಿ 5th ಟರ್ಮ್ ಅಂತಿದೆ, ಇದನ್ನು ಬೇಕಾದ್ರೆ ನಾನು ಸಿಂಪಲ್ ಆಗಿ ನೋಡಿ. ಇದು ಆ್ಯಕ್ಚುಲಿ 1 ಮಾರ್ಕ್. 5th ಟರ್ಮ್ ಅಂದರೆ ಅಲ್ಲೇ ನೋಡಿ, ನೆಕ್ಸ್ಟ್ ನೀವು ನಂಬರ್ ಗೆಸ್ ಮಾಡ್ಕೊಳ್ಬೋದು. ಓಕೆ, ಇಲ್ಲ ಅಂತಂದರೆ ರೈಟ್ ಎ ವ್ಯಾಲ್ಯೂ ಇಟ್ ಇಸ್ 3. ನೆಗೆಟಿವ್ ನಂಬರ್ ಬರುತ್ತೆ ಇಲ್ಲಿ. ಟರ್ಮ್ ನೋಡಿ, ಟರ್ಮ್ ನೆಗೆಟಿವ್ ಆಗ್ಬೋದು, ಬಟ್ 5th 6th ಎನ್ ವ್ಯಾಲ್ಯೂ ನೆಗೆಟಿವ್ ಆಗಲ್ಲ. ಓಕೆ, ಡಿ ವ್ಯಾಲ್ಯೂ ಎಷ್ಟಾಗತ್ತಪ್ಪ 1 ಮೈನಸ್ 3 ಇಟ್ ಇಸ್ -2.
ಓಕೆ, ಆವಾಗ ಮತ್ತೆ ಎ ಎನ್ ಫಾರ್ಮುಲಾ ಏನು ಬರಿತೀವಿ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂತ ಬರಿತೀವಿ. ಎ ಇಟ್ ಇಸ್ 3 ಪ್ಲಸ್ 5 ಮೈನಸ್ 1 ಇಂಟು -2. ಓಕೆ, ನೆಕ್ಸ್ಟ್ ನೋಡ್ತಾ ಬನ್ನಿ, ಇಲ್ಲೇನು ಬರುತ್ತೆ 3, ಇಲ್ಲೇ ನೋಡಿ 5 ಮೈನಸ್ 1 ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 4 ಇಂಟು -2 ನೋಡಿ, ಪ್ಲಸ್ -2 ಇಲ್ಲಿ ನೋಡಿ, 4 ಇಂಟು -2 ಇಟ್ ಇಸ್ -8 ಆಗುತ್ತೆ. ಸೊ -8 ಆದರೆ ಯು ಆರ್ ಗೋಯಿಂಗ್ ಟು ಗೆಟ್ 3 ಮೈನಸ್ 8 ಇಟ್ ಇಸ್ -5. ಕ್ಲಿಯರಾ? ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, ಇಲ್ಲಿ ಏನು ಮಾಡ್ತಿದ್ವಿ, -2 ನ ಆ್ಯಡ್ ಮಾಡ್ತೀವಿ. ಇಲ್ಲಿ ನೋಡಿ 3 -2 1, 1 -2 -1, -1 -2 -3, -3 -2 -5 ಈ ಥರ. ಹಾಗಾದ್ರೆ ಫಿಫ್ತ್ ಟರ್ಮ್ ನೋಡಿ, ಇಲ್ಲಿ -5, ಇಲ್ಲಿ ಕೂಡ ನಮಗೆ -5 ಬಂದಿದೆ. ನೆಕ್ಸ್ಟ್ ನೋಡ್ತಾ ಬನ್ನಿ, ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕ್ವೆಶನ್. 5th 6th 7th ಎ ಎನ್ ರಿಲೇಟೆಡ್ ಆಗಿ ನೋಡಿ. ವೆರಿಫೈ ವೆದರ್ 130 ಇಸ್ ಅ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 3, 7, 11. ನೋಡಿ, ಇಲ್ಲಿ ಯಾವುದೇ ಥರ ಪರ್ಟಿಕ್ಯುಲರ್ ಟರ್ಮ್ ಕೇಳ್ತಿಲ್ಲ. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಲ್ಲಿ 130 ಅನ್ನೋ ನಂಬರ್ ಬರುತ್ತಾ, ಅದೊಂದು ಟರ್ಮ್ ಆಗತ್ತಾ ಅಂತ ಕೇಳ್ತಿದ್ದಾರೆ. ಇಲ್ಲೂ ಅಷ್ಟೇ ಸೇಮ್ ಫಾರ್ಮುಲಾ ತಗೊಳ್ತೀರಾ. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಎನ್ ಜಾಗದಲ್ಲಿ ನೀವೇನು ಮಾಡ್ತೀರಾ, 130 ಹಾಕ್ತೀರಾ ಅಷ್ಟೇ. ಇಸ್ ಈಕ್ವಲ್ ಟು ವಾಟ್ ಇಸ್ ದ ಫಸ್ಟ್, ಎ ವ್ಯಾಲ್ಯೂ ಏನಾಯಿತು 3, ಎನ್ ನನಗೆ ಗೊತ್ತಿಲ್ಲ, ಎನ್ -1 ಹಾಗೆ ಇಟ್ಕೋತೀನಿ. ವಾಟ್ ಇಸ್ ಡಿ ವ್ಯಾಲ್ಯೂ 7 - 3 4 ಆಗುತ್ತೆ. ಲೆಟ್ ಅಸ್ ಟೇಕ್ 3 ದಿಸ್ ಸೈಡ್. ಸೊ 130 - 3 ಓಕೆ ಈಕ್ವಲ್ಸ್ ಪ್ಲಸ್ 3 -3 ಆಯಿತು. ಈ 4 ಮಲ್ಟಿಪ್ಲೈ ಮಾಡ್ಕೊ ಅಥವಾ ಹಾಗೆ ಇಟ್ಕೊಂಡ್ರು ನಡೆಯುತ್ತೆ. 9 - 1 4 ಆಯಿತು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ, 130 - 3 ಇಟ್ ಇಸ್ 127 ಈಕ್ವಲ್ಸ್ ಎನ್ -1 ಇಂಟು 4. 127 ಡಿವೈಡೆಡ್ ಬೈ 4 ಈಕ್ವಲ್ಸ್ ಎನ್ -1. ಇಲ್ಲೇನಾಗ್ತದೆ, 127 ಡಿವೈಡೆಡ್ ಬೈ 4 ಆಗಲ್ಲ. ಇಲ್ಲಿ ನಮ್ಗೇನು ಬರುತ್ತೆ, ಡೆಸಿಮಲ್ಸ್ ಬಂದ್ಬಿಡುತ್ತೆ. ಡೆಸಿಮಲ್ಸ್, ಈ ಎನ್ ಅನ್ನೋದೇನು ಪೊಸಿಷನ್ಸ್, ಫಸ್ಟ್ ಟರ್ಮ್ ಸೆಕೆಂಡ್ ಟರ್ಮ್ ಅನ್ನೋದು. ಹಾಗಾದರೆ ನಮಗೆ ಇಲ್ಲಿ ಎನ್ ಅನ್ನೋದು ಯಾವಾಗಲೂ ಆಲ್ರೆಡಿ ಹೇಳಿದೆ ನಾನು, ಅದು ನ್ಯಾಚುರಲ್ ನಂಬರ್ ಆಗಿರಬೇಕು. ನಮ್ಗೆ ಇಲ್ಲಿ ಏನು ಬರುತ್ತೆ, ಡೆಸಿಮಲ್ಸ್ ಆಗುತ್ತೆ. +1 ಮಾಡಿದ್ರೆ ಡೆಸಿಮಲ್ ಪ್ಲೇಸ್ 1.5 1.5 ಪ್ಲೇಸ್ ಅಂತ ಹೇಳಲ್ಲ ನಾವು, 5th ಪ್ಲೇಸ್ or 10th ಪ್ಲೇಸ್ ಈ ಥರ ಹೇಳ್ತೀವಿ. ಹಾಗಾಗಿ ಇಲ್ಲಿ ಬರೋದಿಲ್ಲ ಎನ್ ವ್ಯಾಲ್ಯೂ. ಸೊ ಹಿಯರ್ ಎನ್ ವ್ಯಾಲ್ಯೂ ಇಸ್ ನಾಟ್ ಎ ನ್ಯಾಚುರಲ್ ನಂಬರ್. ಸೊ ದೇರ್ ಫೋರ್ 130 ಇಸ್ ನಾಟ್ ಎ ಟರ್ಮ್ ಅಂತ ಹೇಳ್ತೀವಿ. 130 ಟರ್ಮ್ ಆಗೋಕ್ಕೆ ಚಾನ್ಸ್ ಇಲ್ಲ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ ಕ್ವೆಶನು. ಅದು ಬಿಟ್ಟು ನೆಕ್ಸ್ಟ್ ಇದೆ ನೋಡಿ, ಇನ್ನೇನು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಆ್ಯಂಡ್ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಆರ್ 78 and 55 ರೆಸ್ಪೆಕ್ಟಿವ್ಲಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ನೋಡ್ತಾ ಬನ್ನಿ, ಈ ಥರ ಕ್ವೆಶನ್ಸ್ ಕೇಳ್ತಾರೆ. 7th one ನೋಟ್ ಮಾಡ್ಕೊಳ್ಳಿ. ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್, ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ ಅಂದರೆ S6 ಓಕೆ, ಆ್ಯಂಡ್ ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಅಂದರೆ S5 ಕೊಟ್ಟಿದ್ದಾರೆ. ಅಂದರೆ ಇದು 78, ಇದು 55 ನೋಡ್ಕೊಳ್ಳಿ. ಇಲ್ಲಿ ಸಮ್ ಆಫ್ ಫಸ್ಟ್ ಅನ್ನೋ ಯೂಸ್ ಮಾಡಿದ್ರೆ ನೋಡಿ, ವರ್ಡ್ ಫಸ್ಟ್ ಅನ್ನೋ ವರ್ಡ್ ಬಂದರೆ ಎಸ್ ತಗೊಳ್ತೀವಿ, SN ತಗೊಳ್ತೀವಿ. ಓಕೆನಾ? ಇಲ್ಲೇನಾಗ್ತಿದೆ ಅಂತಂದರೆ, ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್, ಅಬ್ಸರ್ವ್ ಮಾಡ್ತಾ ಬನ್ನಿ, ಸಮ್ ಆಫ್ ಫಸ್ಟ್ 6 ಟರ್ಮ್ಸ್ 78, ಸಮ್ ಆಫ್ ಫಸ್ಟ್ 5 ಟರ್ಮ್ಸ್ ಇಸ್ 55, ದೆನ್ ಫೈಂಡ್ ದಿ 6th ಟರ್ಮ್ A6 ಅಂತ ಕೇಳ್ತಿದ್ದಾರೆ. ಅಂದರೆ ಇಲ್ಲಿ ಒಂದು ಫಾರ್ಮುಲಾ ಹೇಳ್ತೀನಿ, ನೆನಪಲ್ಲಿ ಇಟ್ಕೊಳ್ಳಿ. ಯಾವುದು ಅಂದರೆ ಎಸ್, ಇಲ್ಲಿ AN ಈಕ್ವಲ್ಸ್ ನೋಡ್ಕೊಳ್ಳಿ, AN ಈಕ್ವಲ್ಸ್ SN -1. ಇಲ್ಲಿ ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಫಾರ್ ಎಕ್ಸಾಂಪಲ್ A10 ತಗೊಂಡೆ ಅಂತ ಇಟ್ಕೊಳ್ಳಿ, ಆವಾಗ S10 - S9 ಮಾಡ್ತೀವಿ ಅಷ್ಟೇ ನೋಡಿ. 10 10 9 ಅಂದರೆ ಇಲ್ಲಿ N -1 ಮೈನಸ್ ಆಗಬೇಕು. ಅದೇ ಥರ A100 ತಗೊಂಡೆ ಅಂತ ಇಟ್ಕೊಳ್ಳಿ, S100 -S99 ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ನನಗೆ A100 ಬಂದ್ಬಿಡು. ಅದೇ ಥರ ಈಗ ಅವ್ರು ಕೇಳ್ತಾರೋದೇನು A6, ಅವಾಗ ನಾವು ಏನು ಮಾಡಬೇಕು, S6 - S5 ಕೊಟ್ಬಿಟ್ಟಿದ್ದಾರಲ್ಲ. S6 78 -55 ಎಷ್ಟಾಗುತ್ತೆ, 23 ನೋಡಿ. ಸೊ A6 is 23. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಇದನ್ನು ನೋಟ್ ಮಾಡ್ಕೊಳ್ಳಿ, ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. AN ಬೇಕು ನನಗೆ, SN ಗೊತ್ತಿದೆ, AN ಬೇಕು ಅಂತಂದರೆ ಡೈರೆಕ್ಟಾಗಿ SN ಪ್ರೀವಿಯಸ್ ಟರ್ಮ್ ಅಷ್ಟೇ ಮಾಡಿಕೊಂಡ್ರೆ ನಿಮ್ಗೆ ಈಸಿಯಾಗಿ ಸಿಗುತ್ತೆ. ಈ ಥರ ಕ್ವೆಶನ್ನ ಕೇಳೋವಂಥ ಚಾನ್ಸಸ್ ಇದೆ. MCQ ಅಲ್ಲಾದರೂ ಕೇಳ್ಬೋದು, 1 ಮಾರ್ಕಲ್ಲಾದರೂ ಕೇಳೋವಂಥ ಚಾನ್ಸಸ್ ಇದೆ. ಸೊ ಇದಿಷ್ಟು ಏನಾಯಿತು, AN ರಿಲೇಟೆಡ್ ಆಯಿತು. ಕಮಿಂಗ್ ಟು SN, ನಿಮಗೆ SN ರಿಲೇಟೆಡ್ ಕೂಡ ನಿಮಗೆ 2 ಮಾರ್ಕ್ಸ್ಗೆ ಒಂದು ಕ್ವೆಶನ್ ಬರುತ್ತೆ. Write the formula to find the sum of first n terms of an arithmetic progression whose first term is A and last term is AN. ನೋಡಿ, ಇಲ್ಲಿ 2 ಫಾರ್ಮುಲಾ ನೆನ್ಪಿಟ್ಕೊಳ್ಬೇಕು. ಇದು A ಮತ್ತು AN ರಿಲೇಟೆಡ್ ಆಗಿ ಕೊಡ್ತಾರೆ. ಕೆಲವೊಂದ್ಸರಿ ಫಸ್ಟ್ ಟರ್ಮ್ ಈಸ್ A ಆ್ಯಂಡ್ ಕಾಮನ್ ಡಿಫರೆನ್ಸ್ ಇಸ್ D ಅಂತ ಕೊಟ್ಬಿಡ್ತಾರೆ. ಎರಡೂ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್ ನೋಡಿ. A ಮತ್ತು D ಬಂದಾಗ SN ಈಕ್ವಲ್ಸ್ N/2 2A ಪ್ಲಸ್
ಎನ್ ಮೈನಸ್ 1 ಇಂಟು ಡಿ. ಇದು ಕಾಮನ್ ಡಿಫ್ರೆನ್ಸ್ ಮತ್ತು ಫಸ್ಟ್ ಟರ್ಮ್ ಕೊಟ್ಟಾಗ. ಅದೇ ಇಲ್ಲಿ ಕೇಳಿದ್ದಾರೆ ನೋಡಿ, ಎ ಮತ್ತು ಎ ಎನ್ ಬಂದಾಗ ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟು ಎ ಪ್ಲಸ್ ಎ ಎನ್. ನೋಡಿ ಇವೆರಡೂ ಫಾರ್ಮುಲಾ ತುಂಬ ಮುಖ್ಯ. ಯಾವುದಾದ್ರೂ ಒಂದನ್ನು 1 ಮಾರ್ಕ್ ಕೇಳುವಂಥ ಚಾನ್ಸಸ್ ಇರುತ್ತೆ ನೋಡಿ. ಫಸ್ಟ್ ಟರ್ಮು ಕಾಮನ್ ಡಿಫ್ರೆನ್ಸ್ ಅಂತ ಕೇಳಿದಾಗ ಇದನ್ನು ಬರೀರಿ, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ ಅಂತ ಕೇಳಿದಾಗ ಇದನ್ನು ಬರೀರಿ. ಓಕೆ, ಈಗ ಇದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಫೈಂಡ್ ದ ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಡಿವಿಸಿಬಲ್ ಬೈ 6. ನೋಡಿ ಇಲ್ಲಿ ಈ ಥರ ಕ್ವೆಶನ್ ಬಂದಾಗ ಇಲ್ಲಿ ಯಾವುದೇ ಥರ ಎ ಪಿನೇ ಕೊಟ್ಟಿಲ್ಲ. ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಅಂತ ಕೇಳ್ಬಿಡ್ತಿದ್ದಾರೆ. ಆದರೆ ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಡಿವಿಸಿಬಲ್ ಬೈ 6, 6ಇಂದ ಡಿವೈಡ್ ಆಗುವಂಥ ನಂಬರ್ಸೇ ಬೇಕು ಅಂತೇಳಿ. ದಟ್ ಮೀನ್ಸ್ ಯು ಹ್ಯಾವ್ ಟು ಕನ್ಸಿಡರ್ ದಿ 6 ಟೇಬಲ್ಸ್ ಅಂತ. ಅಷ್ಟೇ, ವೆರಿ ಸಿಂಪಲ್. ನೋಡಿ ಇಲ್ಲಿ 2 ವರ್ಡ್ ಯೂಸ್ ಮಾಡ್ತಾರೆ. ಇಲ್ಲಿ ಇದೇ ಕ್ವೆಶನ್ ನಾನು ಚೇಂಜ್ ಮಾಡ್ತೀನಿ ನೋಡಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 40 ಪಾಸಿಟಿವ್ ಇಂಟೀಜರ್ಸ್ ಮಲ್ಟಿಪಲ್ಸ್ ಆಫ್ 6 ಡಿವಿಸಿಬಲ್ ಬೈ 6 ಅಂದರೆ 6ಇಂದ ಡಿವೈಡ್ ಆಗೋದು ಯಾವುದು? 6 ಟೇಬಲ್ಸೇ ಆಗಿರಬೇಕು. ಹಾಗಾದರೆ ಎ ಪಿ ನಾವು ತೊಗೊಳ್ಬೇಕಾದ್ರೆ 6, 12, 18 ಸೋ ಆನ್ ಅಂತ ಬರ್ಕೊಳ್ತೀವಿ. ಓಕೆನಾ? ಈಗ ಇದರಲ್ಲಿ ನಾವೇನು ಮಾಡ್ತೀವಿ, ಎ ಮತ್ತು ಡಿ ಗೊತ್ತಾಗುತ್ತೆ, ಎನ್ ಕೊಟ್ಟಿದ್ದಾರೆ, ಡೈರೆಕ್ಟಾಗಿ ಮಾಡ್ತೀವಿ. ಸೊ ಫಾರ್ಮುಲಾ ಯಾವ್ದು ತೊಗೊಳ್ತೀರಾ? ಫಸ್ಟ್ ಫಾರ್ಮುಲಾ ತೊಗೊಳ್ತೀರಾ. ಎಸ್ ಎನ್ ಈಕ್ವಲ್ಸ್ ಎನ್ ಬೈ ಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಓಕೆ, ಈಗ ನೋಡ್ತಾ ಬರೋಣ ಒಂದೊಂದೇ. ಸೊ ಎನ್ ಬೈ ಟು, ಹಿಯರ್ ಎನ್ ಇಸ್ 40. ಓಕೆನಾ? ಎನ್ ಇಸ್ ಏನಾಗಿದೆ? 40. ಸೊ ಎಸ್ 40 ಈಕ್ವಲ್ಸ್ 40 ಬೈ 2. 2 into, what is a value? 6. Okay, plus n minus 1, 40 minus 1. d value ಕೂಡ 6. ಇಲ್ಲೇ ನೋಡಿ 12. ಯಾವುದೇ ತಗೊಳ್ಳಿ, ಮಲ್ಟಿಪಲ್ ಆಫ್ 6 ಆಗಿರ್ಬೋದು ಅಥವಾ ಏನಾಗಿರ್ಬೋದು, ಡಿವಿಸಿಬಲ್ ಬೈ 6 ಆಗಿರ್ಬೋದು. ಈ ಥರ ಕ್ವೆಶನ್ ಕೊಟ್ಟಾಗ ದ ಸೇಮ್ ನಂಬರ್ ವಿಲ್ ಬಿ ದ ಕಾಮನ್ ಡಿಫ್ರೆನ್ಸ್. ಡಿವಿಸಿಬಲ್ ಬೈ 5 ಅಂದರೆ 5 ತಗೋತೀರಾ, ಡಿವಿಸಿಬಲ್ ಬೈ 12 ಅಂದರೆ 12 ತಗೋತೀರಾ, ಮಲ್ಟಿಪಲ್ ಆಫ್ 10 ಅಂದರೆ 10 ತಗೊಳ್ತೀರಾ, ಹೀಗೆ. So here 40 minus 1 into d value is 6. We'll simplify ಮಾಡೋಣ. So 40 divided by 2 is 20. 2 6 are 12 plus ಇಲ್ಲೇ ನೋಡಿ 40 minus 1 you are going to get it as 39. 39 ಬರುತ್ತೆ. 39 6 ಅಂದರೆ 6 9s it is 54. It is again 6 3s are 18. 234 ಬರುತ್ತೆ. 234. So we are going to add 12 for that. 12ನ ಆ್ಯಡ್ ಮಾಡ್ಕೊಳ್ತೀವಿ. ಸೊ 20 ಇಂಟು 234 ಪ್ಲಸ್ 12. 234 ಪ್ಲಸ್ 12 ಅಂತ ತೊಗೊಂಡು ಇಂಟು 230 ಮಲ್ಟಿಪ್ಲೈ 20 ಇಂಟು ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ಇಟ್ ಅಸ್ 246 ತೊಗೊಳ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಬೈ 20 ಮಲ್ಟಿಪ್ಲೈ ಮಾಡಿದ್ರೆ 2 6 12. ಸೊ 1 2 4 8 9, 2 2 4, ಅಗೇನ್ 0. 4920 ಬರುತ್ತೆ. 4920 ನೋಡಿ. ಡಿವಿಸಿಬಲ್ ಬೈ 6ಅಲ್ಲಿ ಫಸ್ಟ್ 40 ಇಂಟೀಜರ್ಸ್ನ ನಾವು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ? 4920 ಬರುತ್ತೆ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಇದು. ಈ ಥರದ್ದು ಒಂದು ಕ್ವೆಶನ್ ಕೇಳುವಂಥ ಚಾನ್ಸಸ್ ಇರುತ್ತೆ ಎಕ್ಸಾಮಲ್ಲಿ. ಫೈಂಡ್ ದ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 1, 5, 9 ಯೂಸಿಂಗ್ ಫಾರ್ಮುಲಾ. ಸೊ ಇಲ್ಲಿ ಎ ವ್ಯಾಲ್ಯೂ ಏನಾಯಿತು? 1. ಡಿ ವ್ಯಾಲ್ಯೂ ನೋಡ್ತಾ ಬನ್ನಿ. 5 minus 1 it is 4. ಎನ್ ವ್ಯಾಲ್ಯೂ 20. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್. ಇಲ್ಲಿ ನೋಡ್ತಾ ಬನ್ನಿ. ಲೆಟ್ ಅಸ್ ಟೇಕ್ ಫಾರ್ಮುಲಾ. ಎಸ್ ಎನ್ ಈಕ್ವಲ್ಸ್ ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ವಾಟ್ ಇಸ್ ಎ ವ್ಯಾಲ್ಯೂ ಹಿಯರ್? ಎನ್ ವ್ಯಾಲ್ಯೂ 20 ಕೊಟ್ಟಿದ್ದಾರೆ. 20 ಬೈ 2 2 ಇಂಟು 1 ಪ್ಲಸ್ 20 ಮೈನಸ್ 1 ಇಂಟು 4 ಬಂದಿದೆ. ಓಕೆ, ಸೊ ಇಲ್ಲಿ ನೋಡ್ತಾ ಬನ್ನಿ. ಅಗೇನ್ ಯು ಆರ್ ಗೋಯಿಂಗ್ ಟು ಟೇಕ್ 20 by 2 ಅಂತಂದರೆ we are going to take 10. 2 1s are 2, 2 plus ಇಲ್ಲೇ ನೋಡಿ 20 minus 1 19. 19 4s you are going to get 76 ಬರುತ್ತೆ. 76 ಆ್ಯಡ್ ಮಾಡ್ಕೊಳ್ತೀರಾ. ಸೊ ವಿ ಆರ್ ಗೋಯಿಂಗ್ ಟು ಆ್ಯಡ್ 2 ಫಾರ್ ದ್ಯಾಟ್. ಇಂಟು 10 ಮಾಡಿದ್ರೆ ಡೈರೆಕ್ಟಾಗಿ ಬರೆದು ಬಿಡ್ತೀನಿ ಇಲ್ಲಿ. 78 ಟನ್ಸ್ 780 ಬರುತ್ತೆ. ಸೊ ಸಮ್ ಆಫ್ ಫಸ್ಟ್ 20 ಟರ್ಮ್ಸ್ ಏನು ಬರುತ್ತೆ? ಇಫ್ ಯು ಆ್ಯಡ್ ದೋಸ್ ಟರ್ಮ್ಸ್ you're going to get 780. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈ ಥರ ಕ್ವೆಶನ್ಸ್ ಕೊಟ್ಟಾಗ ಸ್ವಲ್ಪ ಅಬ್ಸರ್ವ್ ಮಾಡಿ ಯಾವ್ದು ತೊಗೊಳ್ಬೇಕು ನಾನು ಅನ್ನೋದನ್ನು ನೋಡಿಕೊಂಡ್ರೆ ಇಟ್ ಈಸ್ ಈಸಿ. ಈ ಥರದ್ದು ಒಂದಷ್ಟು ಕ್ವೆಶನ್ಸ್ ಇದೆ ನೋಡಿ. ಫೈಂಡ್ ದ ಸಮ್ ಆಫ್, ಇಲ್ಲಿ ಸೇಮ್ 10 ಟರ್ಮ್ಸ್ ಕೇಳಿದ್ದಾರೆ, ಇಲ್ಲಿ 30 ಟರ್ಮ್ಸ್ ಕೇಳಿದ್ದಾರೆ. ಇಲ್ಲೊಂದು ಕ್ವೆಶನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ. ದ ಸೆಕೆಂಡ್ ಆ್ಯಂಡ್ ಥರ್ಡ್ ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆರ್ 14 and 18. Find the
sum of first 26 terms of an arithmetic progression using formula. Second term, third term. ನೋಡಿ ಸೆಕೆಂಡ್ ಟರ್ಮು ಥರ್ಡ್ ಟರ್ಮ್ದು ಎಷ್ಟಿದೆಯಂತೆ 14 and 18 ಇದೆ. ಸೊ A2 ಕೊಟ್ಟಿದ್ದಾರೆ, ದಟ್ ಈಸ್ A2 ಇಸ್ 14, A3 ಕೊಟ್ಟಿದ್ದಾರೆ, ಇಟ್ ಇಸ್ 18. ಇಲ್ಲೇ ನೋಡ್ತಾ ಬನ್ನಿ 14, 18 ಆದರೆ ಡಿಫ್ರೆನ್ಸ್ ಎಷ್ಟಿದೆ ಇಲ್ಲಿ? 14ಗೂ 18ಗೂ 4 ಇದೆ. ಹಾಗಾದರೆ ಇದೆಷ್ಟಾಗಿರಬೇಕು? 10 ಆಗಿರಬೇಕು ನನ್ನ ಪ್ರಕಾರ ಎ ವ್ಯಾಲ್ಯೂ, ಹೌದಲ್ವಾ? ಇಲ್ಲೇ ನೋಡಿ ಸೆಕೆಂಡ್ ಟರ್ಮು 14, ಥರ್ಡ್ ಟರ್ಮು 18 ಅಂದರೆ ಫಸ್ಟ್ ಟರ್ಮ್ ಇಟ್ ಶುಡ್ ಬಿ 10, 10 + 4 14, 14 + 4 18. ಹಾಗಾದರೆ ಇದ್ರ ಪ್ರಕಾರ ಆಗೇನೇನಾಯ್ತು? ಎ ವ್ಯಾಲ್ಯೂ 10, ಡಿ ವ್ಯಾಲ್ಯೂ 4 ಬರುತ್ತೆ, ಕರೆಕ್ಟಾ? ಸೊ ಇಲ್ಲಿ ಕೇಳಿರೋದು 26 ಟರ್ಮ್ಸ್, ಫಸ್ಟ್ ಸಮ್ ಆಫ್ ಫಸ್ಟ್ 26 ಟರ್ಮ್ಸ್, ದಟ್ ಈಸ್ ಎನ್ ವ್ಯಾಲ್ಯೂ ಇಸ್ 26. ಸೇಮ್ ಫಾರ್ಮುಲಾ, ಎಸ್ ಎನ್ ಈಕ್ವಲ್ಸ್ n/2 2a + n-1 × d. ಓಕೆ, ಇದು ಹೋಮ್ವರ್ಕ್ ಕ್ವೆಶ್ಚನು. ನನಗೆ S26 ಎಷ್ಟು ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ಓಕೆ, ಅದು ಬಿಟ್ಟು ಇದನ್ನು ಬೇಕಾದ್ರೆ A2ನ A3 ಈಕ್ವೇಷನ್ನ ಬರ್ಕೊಂಡು ಸಾಲ್ವ್ ಕೂಡ ನೀವು ಮಾಡ್ಬೋದಿತ್ತು. ನೋಡಿ A2ನ ನಾವೇನಂತ ಬರಿತೀವಿ? a + 1d = 14. A3 ಏನಂತ ಬರ್ಕೋತೀವಿ? a + 2d, ಅಥವಾ ಫಸ್ಟೇ ಬರ್ಕೊಳ್ಳೋಣ 18 ಫಸ್ಟ್ ಬರ್ಕೊಳ್ಳೋಣ. A3 ನಾನು ಏನಂತ ಬರಿತೀನಿ? ಹೀಗಾದರೂ ಮಾಡ್ಬೋದು, ಅಥವಾ ಬಟ್ ಇಟ್ ಇಸ್ ಅ ಸಿಂಪಲ್ ವೇ. ನನಗೀಗ A2 A3 ಗೊತ್ತು ಅಂದರೆ ಕಾಮನ್ ಡಿಫ್ರೆನ್ಸ್ ನೋಡಿಕೊಂಡ್ರೆ A1 ಫೈಂಡ್ ಔಟ್ ಮಾಡ್ಬೋದು, ಅಥವಾ ಬೇರೆ ಟರ್ಮ್ಸ್ ಯಾವುದಾದ್ರೂ ಕೊಟ್ಟರೆ ಆವಾಗ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು. A3, ಸೊ A3 = 18 ಅಂತಿದೆ. A3 ಅಂದರೆ ನಾವೇನು ಬರಿತೀವಿ? a + 2d. ಯಾಕೆ ಮ್ಯಾಮ್ ಇದು ಹಿಂಗೆ ಬರ್ಕೊಂಡ್ರಿ ಅಂದರೆ ಈ ಫಾರ್ಮುಲಾ ನಾವು ಮಾಡ್ತಾ ಇರೋದು. an ಅಂದರೆ ಏನು ಬರಿತೀವಿ? a + n-1 × d. A3 ನೋಡ್ಕೊಳ್ಳಿ, A3 ಅಂದರೆ a + 3 - 1 × d ನಾ, ಅವಾಗ a + 3 - 1 2d ಡೈರೆಕ್ಟಾಗಿ ಬರಿತಾ ಇರೋದು. ಓಕೆ, a + 2d = 18. ಅದೇ ಥರ ನೋಡಿ A2 ಅಂದರೆ ಏನು ಬರಿತೀವಿ? 1d ಅಥವಾ d ಅಂತ ಬರ್ಕೊಂಡು ವಿ ಆರ್ ಗೋಯಿಂಗ್ ಟು ರೈಟ್ ಇಟ್ as 14. ಇಲ್ಲಿ ಸೇಮ್ ನೀವು ಲೀನಿಯರ್ ಇಕ್ವೇಷನ್ ಹೇಗೆ ಸಾಲ್ವ್ ಮಾಡ್ತಿದ್ರಿ ಹಾಕ್ತಾರ ಹೋಗ್ತೀರಾ. ಎ ಕಾಮನ್ ಆಗಿರೋದ್ರಿಂದ ಸೊ ಗೋ ಫಾರ್ ಸಬ್ಟ್ರಾಕ್ಟಿಂಗ್, ಕ್ಯಾನ್ಸಲ್ ಆಯಿತು. 2d - d, d 18 - 14 ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ as 4. ನೋಡಿ ಈಗ ಒಂದು ಈಕ್ವೇಷನ್ಗೆ ಹಾಕ್ಕೊಳ್ಳಿ, ಇದೆ ಯಾವುದು? ಸೆಕೆಂಡ್ ಒನ್ನು, a + 4 = 14, a is equal to 14 - 4, a is equal to 10. ನೋಡಿ ಸೇಮ್ ಬರುತ್ತೆ. ಇಲ್ಲ, ಈ ಮೆಥಡ್ ನನ್ನ ಪ್ರಕಾರ ಇದೇ ಈಸಿ ಅನ್ನಿಸ್ತು. ಡೈರೆಕ್ಟಾಗಿ ನೀವು 14 18 ಸೆಕೆಂಡ್ ಅಂದರೆ ಅದರಲ್ಲಿರೋ ಕಾಮನ್ ಡಿಫ್ರೆನ್ಸ್ ನೋಡಿಕೊಂಡು ಪ್ರೀವಿಯಸ್ ಟರ್ಮ್ನ ಗೆಸ್ ಮಾಡ್ಬೋದು. ಬಟ್ ಇದು ಕಂಟಿನ್ಯೂಸ್ ಆಗಿ ಕೊಟ್ಟಿರೋದ್ರಿಂದ ಗೊತ್ತಾಯಿತು. ಇದೇ ಬಿಟ್ಟರೆ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಟರ್ಮ್ ಆ್ಯಂಡ್ 8th ಟರ್ಮ್ ಅಂತ ಕೊಟ್ಟರೆ, ಥರ್ಡ್ ಟರ್ಮ್ ಆ್ಯಂಡ್ 10th ಟರ್ಮ್ ಅಂತ ಕೊಟ್ಟಾಗ ಯು ಹ್ಯಾವ್ ಟು ಸಾಲ್ವ್ ಲೈಕ್ ದಿಸ್. ಈ ಥರದ್ದನ್ನು ಯೂಸ್ ಮಾಡಿಕೊಂಡ್ರೆ ಆಯಿತು. ಕ್ಲಿಯರ್ ಆಯಿತಾ? ಅದ್ಬಿಟ್ಟು ನೆಕ್ಸ್ಟ್ ಇನ್ನೊಂದಿದೆ ನೋಡಿ, ಸಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದೆಲ್ಲ ನಿಮಗೆ ಪ್ರಾಕ್ಟೀಸ್ ಕ್ವೆಶನ್ಸು. ಇಲ್ಲಿ ನೋಡ್ತಾ ಬನ್ನಿ, ಇಲ್ಲಿ ಇನ್ನೊಂದು ಕ್ವೆಶನ್ ಡಿಫ್ರೆಂಟ್ ಆಗಿದೆ. ಫೈಂಡ್ ಹೌ ಮೆನಿ ಟರ್ಮ್ಸ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 3, 6, 9 ಮಸ್ಟ್ ಬಿ ಆ್ಯಡೆಡ್ ಟು ಗೆಟ್ ದ ಸಮ್ 165 ಅಂತ ಕೇಳ್ತಿದ್ದಾರೆ. ಓಕೆ, ಫೈಂಡ್ ಹೌ ಮೆನಿ terms of an arithmetic progression 3, 6, 9 must be added to get the sum 165. ಅಂದರೆ ಇಲ್ಲಿ ನಾವೇನು ಮಾಡಬೇಕು ಅಂತಂದರೆ ಇಲ್ಲಿ n ವ್ಯಾಲ್ಯೂ ಕೇಳಬೇಕು. ನೋಡಿ, ಹೌ ಮೆನಿ, ವಿಚ್ ಟರ್ಮ್ ಅಂತ ಕೇಳಿದಾಗೆಲ್ಲ ಯು ಹ್ಯಾವ್ ಟು ರಿಮೆಂಬರ್ ದಟ್ ಯು ಹ್ಯಾವ್ ಟು ಫೈಂಡ್ ದಿ nth ಟರ್ಮ್ ಅನ್ನೋದು ಗೊತ್ತಿರಲಿ. ಸೊ ಅಗೇನ್ ಇಲ್ಲಿ ನೋಡ್ತಾ ಬರೋಣ, a ವ್ಯಾಲ್ಯೂ ಎಷ್ಟಿದೆ? 3 ಇದೆ. d ವ್ಯಾಲ್ಯೂ ನೋಡಿ ಸೇಮ್ ಮಲ್ಟಿಪಲ್ಸ್ ಆಗಿದೆ, 6 - 3 3 ಬರ್ತಿದೆ. ಇಲ್ಲಿ n ಗೊತ್ತಿಲ್ಲ, ಬಟ್ SN ಕೊಟ್ಟಿದ್ದಾರೆ ಎಷ್ಟು? 165. ಓಕೆ, ಸೊ ಇದನ್ನು ನೋಡ್ಕೊಂಡು ನಾವು ಸೇಮ್ ಫಾರ್ಮುಲಾ ತಗೊಳ್ಳೋಣ. SN = n/2 2a + n-1 × d ತಗೊಳ್ತೀವಿ. SN ಇಟ್ ಇಸ್ 165, n/2 ನನಗೆ ಗೊತ್ತಿಲ್ಲ, 2 × 3 + n-1 × 3. ನೋಡಿ, ಓಕೆನಾ? ಇದನ್ನು ಸಿಂಪ್ಲಿಫೈ ಮಾಡೋಣ. ನೋಡಿ 165 ಈ ಕಡೆ ತೊಗೊಳ್ಳೋಣ. ಲೆಟ್ ಅಸ್ ಟೇಕ್ ದಿಸ್ ಸೈಡ್. 165 ಈ ಕಡೆ ಮಲ್ಟಿಪ್ಲೈ ಮಾಡಿಕೊಂಡ್ರೆ 2s ಅಂತಂದಾಗ ಇಟ್ ಇಸ್ 2 330 ಆಗುತ್ತೆ. n ಹಾಗೆ ಇರಲಿ, ವಿತಿನ್ ಬ್ರ್ಯಾಕೆಟ್ ಮಾಡ್ಕೊಳ್ಳೋಣ. 2 3s 6 ಆಗುತ್ತೆ. 3 × n 3n, 3 - 3 ನೋಡಿ ಹೀಗೆ ಬಂದಿದೆ. ಇಲ್ಲಿ ನೋಡ್ತಾ ಬನ್ನಿ, 330 = n ಹಾಗೆ ಇರುತ್ತೆ. ಇಲ್ಲಿ ವಿತಿನ್ ಬ್ರ್ಯಾಕೆಟ್ ಏನಾಯಿತು? 6 + 3, ಇಲ್ಲಿ 6 - 3 ಇಟ್ ಇಸ್ 3 + 3n ಆಯಿತು. ಮಲ್ಟಿಪ್ಲೈ ಮಾಡ್ಕೊಳ್ಳೋಣ. 330 n × 3n, ಇಲ್ಲೇನಾಯಿತು? 3n² ಆಯಿತು. ಕರೆಕ್ಟಾ? ನೋಡಿ ಇಲ್ಲಿ 3n² ಆಯಿತು. ಇದನ್ನು ಕ್ವಾಡ್ರಾಟಿಕ್ ಫಾರ್ಮಲ್ಲಿ ತೊಗೊಂಡ್ಬಿಡೋಣ. ಕಂಪ್ಲೀಟ್ 330 ಈ ಕಡೆ ತೊಗೊಂಡ್ಬಿಡ್ತೀನಿ. ಅವಾಗ ಸಿಂಪ್ಲಿಫೈ ಮಾಡಿದ್ರೆ 3n² + 3n - 330 = 0. ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಲೆಟ್ ಅಸ್ ಡಿವೈಡ್ ಇಟ್ ಬೈ 3. n² + n - 110 = 0 ಬಂತು. ಹೌದಾ?
ಇದು ಯಾವ ಫಾರ್ಮ್ಯಾಟಲ್ಲಿ ಬಂತು ನಿಮಗೆ? ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ್ಯಾಟಲ್ಲಿ ಬಂತು. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ನ ಸಾಲ್ವ್ ಮಾಡೋಣ. ಇಲ್ಲಿ ನೋಡಿ, ಮಲ್ಟಿಪ್ಲೈ ಮಾಡಿದ್ರೆ 110 ಬರಬೇಕು, ಆ್ಯಡ್ ಮಾಡಿದ್ರೆ +1 ಬರಬೇಕು. ಸೊ ನಿಮಗೆ ಗೊತ್ತಿದೆ 11 10s 110. ಸೊ ಇಲ್ಲಿ +11 -10 ಕೊಡೋಣ. ಇಲ್ಲೇ ನೋಡಿ, ಪ್ಲಸ್ ಇಂಟು ಮೈನಸ್, -11 10s 110, +11 -10 +1. ಹಾಗಾದ್ರೆ ಇಲ್ಲೇನಾಯಿತು? n² +11n -10n -110 = 0. ಸಿಂಪ್ಲಿಫೈ ಮಾಡಿದ್ರೆ ನಾನು ಇಲ್ಲಿ n ಕಾಮನ್ ತೊಗೊಂಡ್ರೆ n +11 ಆಗುತ್ತೆ, -10 ಕಾಮನ್ ತೊಗೊಂಡ್ರೆ ಅಗೇನ್ n +11 ಆಗುತ್ತೆ =0. ಇಲ್ಲೇ ನೋಡಿ, n +11 n -10 = 0. 0ಗೆ ಇಕ್ವೇಟ್ ಮಾಡಿದಾಗ n ವ್ಯಾಲ್ಯೂ ಏನು ಬರುತ್ತೆ? -11 +10 ಬರುತ್ತೆ. ಓಕೆ, ಇದು ಡೈರೆಕ್ಟಾಗಿ ಹೇಳ್ಬಿಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಅಥವಾ ಇಲ್ಲಿ ನೋಡಿ, ಇಲ್ಲೇ ಇದೆ, n +1 = 0, n = -11, n -10 = 0, n = 10 ಆಯಿತು. ಹಾಗಾದರೆ 165 ಯಾವಾಗ ಬರುತ್ತೆ ಸಮ್ಮು ಅಂದರೆ n 10th ಪ್ಲೇಸಲ್ಲಿ ಇದ್ದಾಗ. ಹೌ ಮೆನಿ ಟರ್ಮ್ಸ್? 10 ಟರ್ಮ್ಸ್. ಫಸ್ಟ್ 10 ಟರ್ಮ್ಸ್ನ ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? 165 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ, ಇವಾಗ n ಜಾಗದಲ್ಲಿ 10 ಹಾಕ್ಕೊಂಡು ಚೆಕ್ ಮಾಡಿ 165 ಬರುತ್ತಾ ಅನ್ನೋದನ್ನು ಕೂಡ ನೀವು ಇಲ್ಲಿ ಕ್ರಾಸ್ ಚೆಕ್ ಮಾಡ್ಕೋಬೋದು, ಟೈಮ್ ಇದ್ದರೆ ನಿಮ್ಮ ಆನ್ಸರ್ಸ್. ಯೂಶಲಿ ಮ್ಯಾಥ್ಸ್ ಅಂದ ತಕ್ಷಣ ಏನಾಗುತ್ತೆ, ಬೇರೆ ಸಬ್ಜೆಕ್ಟ್ಸ್ ಆದರೆ ನಿಮಗೇನು ಒಂದು ಕ್ವೆಶನ್ ಓದ ತಕ್ಷಣ ಇದೇ ಆನ್ಸರ್ ಅಂತ ಹೇಳಿ ಓದಿರ್ತೀರಾ, ಬರಿತೀರಾ. ಬಟ್ ಮ್ಯಾಥ್ಸಲ್ಲಿ ಏನಾಗುತ್ತೆ, ವ್ಯಾಲ್ಯೂಸ್ ಡಿಫರ್ ಆದಾಗ ನಾನು ಬಂದಿರೋ ಆನ್ಸರ್ ಕರೆಕ್ಟಾ ತಪ್ಪಾ ಅನ್ನೋದೇ ಒಂದಷ್ಟು ಡೌಟ್ಸ್ ಇರುತ್ತೆ. ಹೇಳಿದ್ನಲ್ವ, ನಿಮ್ಮ ಸ್ಟೆಪ್ಸ್ ಕರೆಕ್ಟಾಗಿದ್ದು ಎಲ್ಲೂ ನೀವು ಮಿಸ್ಟೇಕ್ ಮಾಡಿಲ್ಲ ಅಂತಂದರೆ ಡೆಫಿನೆಟ್ಲಿ ಖಂಡಿತ ಆನ್ಸರ್ಸ್ ಕರೆಕ್ಟಾಗಿರುತ್ತೆ. ಬೇಕಾದ್ರೆ ನಿಮ್ಮ ಕಾನ್ಫಿಡೆನ್ಸಿಗೆ ನೋಡಿ, ಇಲ್ಲಿ ನಾನು ಚೆಕ್ ಮಾಡ್ತೀನಿ. ಈಗ ಇಲ್ಲೇ ಸ್ವಲ್ಪ ನಿಮ್ಮ ನನ್ನ ಆನ್ಸರ್ ಇವಾಗ ಕರೆಕ್ಟಾ ಅನ್ನೋದೊಂದು ನಾನು ಚೆಕ್ ಮಾಡೋಣ. ಇಲ್ಲಿ SN ಫಾರ್ಮುಲಾ, ಇದೇ ಫಾರ್ಮುಲಾ ತೊಗೊಳ್ತೀನಿ. n/2 ಅಂದರೆ 10/2, 2 ಇಂಟು ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾಯಿದ್ದೀನಿ, 10 - 1 × 3. ಇಲ್ಲೇ ಅಬ್ಸರ್ವ್ ಮಾಡ್ತಾ ಬರೋಣ. ಓಕೆ, ಇಲ್ಲೇ ನೋಡಿ, 1s 5s, ಇಲ್ಲಿ ನೋಡಿ 2 3s 6 ಆಯಿತು, ಪ್ಲಸ್ ಇಲ್ಲೇ ನೋಡಿ 10 - 1 9, 9 3s. ಸೊ 9 3s ಯು ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 27. ಇಲ್ಲೇ ನೋಡ್ತಾ ಬನ್ನಿ, 27 +6 ಮಾಡ್ಕೊಳ್ಳೋಣ, ದಟ್ ಈಸ್ 33 ಬರುತ್ತೆ. 33 × 5. ಸೊ ಇಂಟು 5 ಮಾಡಿದಾಗ 165 ಬರುತ್ತೆ. ನೋಡಿ ಬಂತಲ್ಲ 165, 10th ಟರ್ಮ್. ಕ್ಲಿಯರ್ ಆಯ್ತಲ್ಲ? ಈ ಥರ ಬೇಕಾದ್ರೆ ನೀವು ಕ್ರಾಸ್ ಚೆಕ್ ಮಾಡ್ಬೋದು ಟೈಮ್ ಇದ್ದರೆ. ಬಟ್ ನೀವೆಲ್ಲ ಸ್ಟೆಪ್ಸ್ ಕರೆಕ್ಟಾಗಿ ಮಾಡಿದ್ದು, ಎಲ್ಲೂ ನೀವು ಮಿಸ್ಟೇಕ್ ಮಾಡಿಲ್ಲ ಅಂದರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕರೆಕ್ಟ್. ಅಂದರೆ ಚೆಕ್ ಮಾಡಬೇಕು. ಒಂದ್ಸರಿ ಮಾಡಾದ್ಮೇಲೆ ಒಂದ್ಸರಿ ಚೆಕ್ ಮಾಡಿ, ಆಮೇಲೆ ಕಂಪ್ಲೀಟ್ ಪೇಪರ್ ಸಾಲ್ವ್ ಆದಮೇಲೆ ಆದಷ್ಟು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳ್ಕೊಡ್ತೀನಿ ನಿಮಗೆ. ಹೇಗೆ ಫಸ್ಟ್ ಯಾವ ಕ್ವೆಶನ್ಸ್ನ ಅಟೆಂಡ್ ಮಾಡಬೇಕು, ಆರ್ಡ್ರಲ್ಲೇ ಹೋಗಬೇಕಾ ಇಲ್ವಾ ಅನ್ನೋದನ್ನು ನಾನು ಪ್ರೀವಿಯಸ್ ಡೇ ನಾನು ಅದೊಂದು ವಿಡಿಯೋ ಮಾಡ್ತೀನಿ ನಿಮಗೆ, ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ಗೆ ಬರ್ತಾ ಇದ್ದೀವಿ, ದಟ್ ಈಸ್ 4 ಮಾರ್ಕ್ಸ್. ಮೇನ್ 4 ಮಾರ್ಕ್ ಕ್ವೆಶನ್ ಹೇಗೆ ಅರ್ಥ ಮಾಡ್ಕೊಳ್ಬೇಕು ನೋಡಿ. ಹೇಗೆ ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ನು ಲೆಸನಲ್ಲಿ ಆ ವರ್ಡ್ಸ್ ಬಂತು, ಮೋರು, ಲೆಸ್, ಟೈಮ್ಸ್, ಎಕ್ಸೀಡ್ಸ್, ಈ ಥರ ವರ್ಡ್ಸ್ನ ಇಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ ನೋಡಿ, ಫೈಂಡ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ whose third term is 16 and its 7th term exceeds the 5th term by 12 ಅಂತ ಕೊಟ್ಟಿದ್ದಾರೆ. ಏನು ಮ್ಯಾಮ್ ಹೀಗಂದರೆ ಸ್ವಲ್ಪ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಫೈಂಡ್ ದಿ ಅರ್ಥಮೆಟಿಕ್ ಅಂದರೆ ನಾವು AP ನಂಬರ್ ಸೀರೀಸ್ನೇ ಫೈಂಡ್ ಔಟ್ ಮಾಡಬೇಕಿಲ್ಲಿ. ಇದು ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈಗ ಒಂದೊಂದೇ ಸ್ಟೆಪ್ಸ್ಗೆ ಹೋಗೋಣ. ಹೂಸ್ ಥರ್ಡ್ ಟರ್ಮ್ ಇಸ್ 16. ಥರ್ಡ್ ಟರ್ಮ್ ಅಂದರೆ ಏನು ಬರ್ಕೋತೀರಾ? A3 = 16 ಕೊಟ್ಟಿದ್ದಾರೆ, ಒಂದು ಆಯಿತು. ನೆಕ್ಸ್ಟ್ ನೋಡಿ, ಸೆವೆಂತ್ ಟರ್ಮ್ ಅಂದರೆ ಏನು ಬರೀತೀರಾ? A7. ಎಕ್ಸೀಡ್ಸ್ ಅಂದರೆ ಜಾಸ್ತಿ ಆಯಿತು ಅಂತ. ಎಕ್ಸೀಡ್ಸ್ ಹಿಂಗೆ ಎಷ್ಟು ಎಕ್ಸೀಡ್ ಆಯಿತು ಯಾವುದಕ್ಕೆ ಅಂದರೆ exceeds the 5th term by 12. ಸೊ ಯಾವುದನ್ನ A5 5th ಟರ್ಮ್ ಎಷ್ಟು ಎಕ್ಸೀಡ್ ಅಂದರೆ ಪ್ಲಸ್ ಎಷ್ಟು ಎಕ್ಸೀಡ್ ಆಯಿತು? 12. ನೋಡಿ, ಥರ್ಡ್ ಟರ್ಮ್ 16, A7 ಈಕ್ವಲ್ಸ್ ಅಂದರೆ 7th ಟರ್ಮ್. ಇಲ್ಲಿ ಈಸ್ ಅನ್ನೋದು ಕೊಡಲ್ಲ, ಈಸ್ ಅಂತಿದ್ರೆ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಈಕ್ವಲ್ಸ್. ಬಟ್ 7th ಟರ್ಮ್ ಎಕ್ಸೀಡ್ಸ್ 5th ಟರ್ಮ್ ಬೈ 12 ಅಂದರೆ 7th ಟರ್ಮ್ ಯಾವುದಕ್ಕೆ ಎಕ್ಸೀಡ್ 7th ಟರ್ಮ್ ಬರಬೇಕು ಅಂದ್ರೆ ಏನು? 5th ಟರ್ಮ್ಗೆ ನಾನು 12 ಆ್ಯಡ್ ಮಾಡಿದ್ರೆ 7th ಟರ್ಮ್ ಬರುತ್ತೆ ಅಂತ. ಈಗ ಒಂದೊಂದೇ ಈಗ ಆಲ್ರೆಡಿ ನಾನು ಇದನ್ನು ಶಾರ್ಟ್ಕಟ್ ಹೇಳ್ಕೊಟ್ಟಿದ್ದೀನಿ. A + 2D = 16 ಮಾಡಿದೆ. ಇವಾಗ ಇಲ್ಲೂ ಬರೋಣ. A + 6D ಈಕ್ವಲ್ಸ್ ಇದು A + 4D + 12. ಇಲ್ಲೇ ನೋಡಿ, A ಕ್ಯಾನ್ಸಲ್. ಈ ಥರ ಕಾಮನ್ ಆಗಿರುವಂಥ ಸೈನ್, ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಆಗಲ್ಲ, ಪ್ಲಸ್. ಈಗ +14 + 14 ಕ್ಯಾನ್ಸಲ್ ಮಾಡ್ಬೋದು, ಯಾಕಂದರೆ ಈ ಕಡೆಗೆ ತೊಗೊಂಡಾಗ ಮೈನಸ್ ಆಗುತ್ತೆ. ಸಬ್ಟ್ರಾಕ್ಟ್ ಮಾಡೋ ಬದಲು ಡೈರೆಕ್ಟ್ ಮಾಡ್ಬೋದು. 4D ಈ ಕಡೆಗೆ ತೊಗೊಂಡು ಬರೋಣ. 6D - 4D = 12. 2D = 12. ಇಲ್ಲೇನಾಯಿತು? 2 1s
2 6 ಡಿ ವ್ಯಾಲ್ಯೂ ಏನು ಬಂತು ನನಗೆ 6 ಬಂದ್ಬಿಡ್ತು. ಆ 6ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯಿತು. ಎ ಪ್ಲಸ್ 2 ಇಂಟು 6 ಈಕ್ವಲ್ 16, ಎ ಪ್ಲಸ್ 2 6 12 ಈಕ್ವಲ್ 16, ಎ ಈಕ್ವಲ್ 16 ಮೈನಸ್ 12, ಎ ಈಕ್ವಲ್ಸ್ 4. ನೋಡಿ ಡಿ ವ್ಯಾಲ್ಯೂನು ಬಂತು, ಎ ವ್ಯಾಲ್ಯೂನು ಬಂತು. ಈಗ ಎ ಪಿ, ಈಗ ನನಗೆ ಎ ಪಿ ಬೇಕಾಗಿದೆ. ಎ ಪಿ ಹೇಗೆ ಫಾರ್ಮ್ ಆಗುತ್ತೆ? ಫಸ್ಟ್ ಟರ್ಮ್ ಯಾವಾಗಲೂ ಎ, ಅದಕ್ಕೆ ಡಿ ಆ್ಯಡ್ ಮಾಡ್ತಾ ನಿಮ್ಗೆ ಏನು ಸಿಗುತ್ತೆ? ನೆಕ್ಸ್ಟ್ ಟರ್ಮ್ ಸಿಗುತ್ತೆ. ಹಾಗಾದರೆ ಸೆಕೆಂಡ್ ಟರ್ಮ್ ಏನು ಮಾಡ್ತೀರಾ? ಎ ಪ್ಲಸ್ ಡಿ ಮಾಡ್ತೀರಾ. ಥರ್ಡ್ ಟರ್ಮ್ ಏನು ಮಾಡ್ತೀರಾ? ಎ ಪ್ಲಸ್ 2d ಮಾಡ್ತೀರಾ. ಸೊ ಆನ್. ಇದನ್ನು ಬರೆದ್ರೆ ವೆರಿ, ಯಾಕಂದರೆ ಇದು ಯಾರು ಔಟ್ ಟಾರ್ಗೆಟ್ ಮಾಡ್ತಿದ್ದೀರಾ ಇಂಥದ್ದನ್ನೆಲ್ಲ ಮಿಸ್ ಮಾಡಬೇಡಿ, ಮಾರ್ಕ್ಸ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಎ ಪಿ ಅಂದ ತಕ್ಷಣ ಈ ಫಾರ್ಮುಲಾ ಬರೆದ್ಬಿಡಿ, ಜನರಲ್ ಫಾರ್ಮ್. ಹಾಗಾದರೆ ಎ ಅಂದರೆ ಎಷ್ಟಿದೆ? 4. ಡಿಗೆ ಡಿ ಆ್ಯಡ್ ಮಾಡೋಣ. 4 ಪ್ಲಸ್ 6 ಆ್ಯಡ್ ಮಾಡಿದ್ರೆ 10. ಮತ್ತೆ ನೀವು 2d ಅನ್ನೋದನ್ನೇನು ಕನ್ಫ್ಯೂಸ್ ಮಾಡಿಬಿಡಿ. ಮತ್ತೆ ಡಿ ಆ್ಯಡ್ ಮಾಡ್ತಾ ಹೋದರೆ ಸಾಕು. 10 ಪ್ಲಸ್ 6 16, 16 ಪ್ಲಸ್ 6 22, ಸೊ ಆನ್. ಈ ಥರ ನೀವು ಮುಂದಕ್ಕೆ ಮಾಡ್ಕೊಂಡು ಹೋಗ್ಬೋದು. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಬೇಕಾದ್ರೆ ಚೆಕ್ ಮಾಡಿ. A3 ನೋಡಿ ನಮ್ಗೇನು ಕೊಟ್ಟಿದ್ದಾರೆ? A3 16 ಇದೆ, ಆನ್ಸರ್ ಕರೆಕ್ಟ್ ಇದೆ. ಈಗ ನೋಡಿ 7 ಹಿಂಗೆ ಮುಂದಕ್ಕೆ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು. ನೋಡಿ ಇದಕ್ಕೆ ನಾನು ಅಬ್ಸರ್ವ್ ಮಾಡ್ತೀನಿ. ನೋಡಿ 12 ಆ್ಯಡ್ ಮಾಡಿದ್ರೆ ನಿಮಗೆ A7 ಬರುತ್ತಾ ಅಂತ ಚೆಕ್ ಮಾಡಿ ಹೇಗೆ ನಿಮ್ಮ ಆನ್ಸರ್ನ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಕ್ಕೆ. ಈಗ ನೋಡಿ 22 ಪ್ಲಸ್ 6 ಕೊಟ್ಟರೆ 28 ಬರುತ್ತೆ. ಸೊ 28ಗೆ ಮತ್ತೆ 6 ಆ್ಯಡ್ ಮಾಡಿದ್ರೆ 34 ಬರುತ್ತೆ. 34ಗೆ ಪ್ಲಸ್ 6 ಆ್ಯಡ್ ಮಾಡಿದ್ರೆ 40 ಬರುತ್ತೆ. ಎಷ್ಟಾಯಿತು? 7 ಟರ್ಮ್ಸ್ ಆಯಿತು. ಈಗ ಅವ್ರೇನು ಕೇಳಿದ್ದಾರೆ? 7th ಟರ್ಮ್ ಏನು? 40. 5th ಟರ್ಮ್ ಯಾವುದು? 28. 28ಗೆ 12 ಆ್ಯಡ್ ಮಾಡಿ 40 ಬರುತ್ತೆ. ಕ್ಲಿಯರಾ? ನೋಡಿ ಇದಕ್ಕೆ ನಾನು 12 ಆ್ಯಡ್ ಮಾಡಿದ್ರೆ ನನಗೆ 40 ಬರುತ್ತೆ. ಅದನ್ನೇ ಹೇಳ್ತಿರೋದು, 7th ಟರ್ಮ್ ಎಕ್ಸೀಡ್ಸ್ 5th ಟರ್ಮ್ ಬೈ 12 ಅಂತ ಹೇಳಿ. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಈ ಥರ ನೀವು ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ ಆನ್ಸರ್ಸ್ನ. ನೆಕ್ಸ್ಟ್ ನೋಡಿ ಇನ್ನೊಂದು ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. ದಿ 7th ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ 4 ಟೈಮ್ಸ್ ಇಸ್ ಸೆಕೆಂಡ್ ಟರ್ಮ್. ಎಸ್ ನೋಡಿ, ದ 7th ಟರ್ಮ್ ಅಂದರೆ A7. ಇಲ್ಲಿ ವರ್ಡ್ ನೋಡಿ, ಈಸ್ ಈಕ್ವಲ್ಸ್ 4 ಟೈಮ್ಸ್ ಅಂದರೆ 4 ಇಂಟು ಅಂದರೆ ಇಂಟು ಆದರೂ ಹಾಕ್ಬೋದು, ಬ್ರ್ಯಾಕೆಟ್ ಆದರೂ ಯೂಸ್ ಮಾಡ್ಬೋದು. ಓಕೆ, 4 ಇಂಟು ಅವ್ರ ಬ್ರ್ಯಾಕೆಟ್, ನಾನು ಬ್ರ್ಯಾಕೆಟ್ನ ಯೂಸ್ ಮಾಡ್ತೀನಿ ನೋಡಿ. ಎಸ್, ಯಾವುದನ್ನು? 4 ಟೈಮ್ಸ್ ಇಸ್ ಸೆಕೆಂಡ್ ಟರ್ಮ್ A2ನ. ಆಯಿತಾ? ನೆಕ್ಸ್ಟ್ ನೋಡಿ 12th ಟರ್ಮ್. ಓಕೆ, 12th ಟರ್ಮ್ A12 ಈಸ್ ಅಗೇನ್ ಈಕ್ವಲ್ಸ್ 2 ಮೋರ್ ಅಂತಂದ್ರೇನು? ಪ್ಲಸ್ 2. ಯಾವುದಕ್ಕೆ ಮೋರ್ ಆಗಿರೋದು? 3 ಟೈಮ್ಸ್ ದಿ 4th ಟರ್ಮ್. 3 ಟೈಮ್ಸ್ ದಿ 4th ಟರ್ಮ್. ನೋಡಿ ಅಷ್ಟೇ, ವೆರಿ ಸಿಂಪಲ್. ವರ್ಡ್ಸ್ನ ಅರ್ಥ ಮಾಡಿಕೊಂಡು ನೀವೇನು ಮಾಡಬೇಕಾಗತ್ತೆ? ಯು ಹ್ಯಾವ್ ಟು ರೈಟ್ ಇನ್ ಇದರಲ್ಲಿ ನೋಡ್ಕೊಳ್ಬೇಕು. ಈಗ ನೋಡಿ A7 ಅಂದರೆ ಏನಂತ ಬರೀತೀರಪ್ಪ? A ಪ್ಲಸ್ 6d. 4 ಇಂಟು A2 ಅಂದರೆ ಏನು ಬರೀತೀರಾ? A ಪ್ಲಸ್ 1d ಆರ್ ಡಿ. ಈಗಿಲ್ಲ ನೋಡಿ A ಪ್ಲಸ್ 6d ಹಾಗೆ ಬರೀತೀನಿ. ಮಲ್ಟಿಪ್ಲೈ ಮಾಡೋಣ. 4 ಇಂಟು A 4A, 4 ಇಂಟು ಡಿ 4d. ಈಗ ಇಲ್ಲಿ ಏನು ಮಾಡಬೇಕು? ಡಿ ಒಂದು ಕಡೆ, A ಒಂದು ಕಡೆ ಮಾಡ್ಕೊಳ್ಳೋಣ. 6d ಈ ಕಡೆಗೆ 6d ಮೈನಸ್ 4d ಈ ಕಡೆಗೆ ಬರುತ್ತೆ. 4A ಮೈನಸ್ A ಈ ಕಡೆಗೆ ಬರುತ್ತೆ. ಸೊ 2d ಈಕ್ವಲ್ಸ್ 3A. ಒಂದು ರಿಲೇಷನ್ಶಿಪ್ ಬಂದ್ಬಿಡ್ತು. 2d ಈಕ್ವಲ್ಸ್ 3A. 3A ಜಾಗದಲ್ಲಿ 2dನಾದರೂ ಹಾಕಿ, 2d ಜಾಗದಲ್ಲಿ 3Aನಾದರೂ ಹಾಕಿ. ಅದೇ ಥರ ಕೊಳ್ಬೋದು. A ಪ್ಲಸ್ 11d ಅಂತ ಬರ್ಕೊಳ್ತೀನಿ. 3 ಟೈಮ್ಸ್ ಆಫ್ A4ನ A ಪ್ಲಸ್ 3d ಅಂತ ಬರಿತೀನಿ. ಪ್ಲಸ್ 2 ಹಾಗೆ ಇರುತ್ತೆ. ಈಗ ಲೆಟ್ ಅಸ್ ಮಲ್ಟಿಪ್ಲೈ 3 ಇಂಟು A 3A, 3 3s 9d ಪ್ಲಸ್ 2. 9d ಈ ಕಡೆಗೆ ಬರುತ್ತೆ. 11d ಮೈನಸ್ 9d. A ಈ ಕಡೆಗೆ ತೊಗೊಳ್ತೀನಿ. 3A ಮೈನಸ್ A ಪ್ಲಸ್ 2. 11d ಮೈನಸ್ 9d 2d ಈಕ್ವಲ್ಸ್ 3A ಮೈನಸ್ A 2A ಪ್ಲಸ್ 2. ಈಗ ನೋಡಿ 2d ಅನ್ನೋದು ಸಿಗ್ತಾ? 2d ಜಾಗ ನಾನು ಏನು ಹಾಕ್ಬೋದು? 3A ಹಾಕ್ಬೋದು. ಓಕೆ, 3A ಈಕ್ವಲ್ಸ್ 2A ಪ್ಲಸ್ 2 ಈ ಕಡೆಗೆ ತೊಗೊಳ್ತೀನಿ. 3A ಮೈನಸ್ 2A ಈಕ್ವಲ್ಸ್ 2, A ಈಕ್ವಲ್ಸ್ 2. ನೋಡಿ A ವ್ಯಾಲ್ಯೂ ಬಂದ್ಬಿಡ್ತು. ಈಗ ಮತ್ತೆ ಏನೆಲ್ಲ ಹಾಕ್ತೀರಾ? ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಅವಾಗೇನಾಯಿತು? 3 2s 6 ಆಯಿತು. ನೋಡಿ ಇಲ್ಲೇ ನಾನು 2 ಹಾಕಿದ್ರೆ 3 2s 6 ಆಯಿತು. 2 1s 2 3s ಡಿ ಈಕ್ವಲ್ಸ್ ಏನು ಬಂತು ನನಗೆ? ಸೊ ಯು ಗಾಟ್ ದಟ್ ಈಸ್ 3. ಈಗ ಅವ್ರೇನು ಕೇಳಿದ್ದಾರೆ? ಎ ಪಿ. ಸೊ ಆ್ಯಸ್ ಐ ಟೋಲ್ಡ್, ಜನರಲ್ ಫಾರ್ಮ್ ಬರ್ಕೋತೀರಾ. ಯಾವುದು? ಎ ಪ್ಲಸ್ ಡಿ, ಎ ಪ್ಲಸ್ 2d, ಸೊ ಆನ್. ಎ ಪಿ ಅಂದರೆ ಸೇಮ್. ಎ ಅಂತಂದರೆ ಎಷ್ಟು ಕೊಟ್ಟಿದ್ದಾನೆ ಇಲ್ಲಿ? 2. 2ಗೆ 3 ಆ್ಯಡ್ ಮಾಡ್ತಾ ಹೋಗಿ. 2 ಪ್ಲಸ್ 3 5, 5 ಪ್ಲಸ್ 3 8, ಸೊ ಆನ್. ಈ ಥರ. ಓಕೆ, ಬೇಕಾದ್ರೆ ನೀವು ಒಂದ್ಸರಿ ಇದನ್ನು ಈ ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ ಮತ್ತೆ ನಿಮ್ಗೆ ಬಂದಾಗ 7th ಟರ್ಮ್ವರೆಗೂ ಬರ್ಕೊಂಡು 4 ಟೈಮ್ಸ್ ಸೆಕೆಂಡ್ ಟರ್ಮ್ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಬೋದು. ಇಲ್ಲೇ ನಾನು ಬೇಕಾದ್ರೆ ನಿಮಗೆ ಚೆಕ್ ಮಾಡ್ತೀನಿ ನೋಡಿ. ಇಲ್ಲೇ ಬರಿತೀನಿ. ಎ ಪಿ ಏನಿದೆ? 2 ಇದೆ, 5 ಇದೆ, 8 ಪ್ಲಸ್ 3 11,
11 plus 3 14, 14 plus 3 17, 17 plus 3 20. ಇದೆ ಸೆವೆಂತ್ ಟರ್ಮ್ ಅಲ್ವಾ, ದಿಸ್ ಇಸ್ ಸೆವೆಂತ್ ಟರ್ಮ್ A7. ಏನು ಕೊಟ್ಟಿದ್ದಾರೆ 4 ಟೈಮ್ಸ್ ದಿ ಸೆಕೆಂಡ್ ಟರ್ಮ್. 4 ಟೈಮ್ಸ್ ದಿ ಸೆಕೆಂಡ್ ಟರ್ಮ್ ಅಂದರೆ ನೋಡಿ ಸೆಕೆಂಡ್ ಟರ್ಮ್ ಏನಿದೆ 5, ಇದಕ್ಕೆ 4ನ ಮಲ್ಟಿಪ್ಲೈ ಮಾಡಿ 5 4s are 20 ನೋಡಿ ಬರ್ತಿದೆ. ಹಾಗಾದರೆ ನಾವು ಮಾಡಿರೋದು ಕರೆಕ್ಟು, AP ಕರೆಕ್ಟ್. ಈ ಥರ ಟೈಮ್ ಅಂದರೆ ಹೇಳಿದ್ನಲ್ವಾ, ನೀವು ಕಾನ್ಫಿಡೆಂಟಾಗಿ ಸ್ಟೆಪ್ಸ್ ಎಲ್ಲ ಕರೆಕ್ಟಾಗಿ ಬರೆದು ಕ್ರಾಸ್ ಚೆಕ್ ಮಾಡಿದರೆ ಮತ್ತೆ ಆನ್ಸರ್ನ ಮಾಡೋದು ಬೇಡ. ಬಟ್ ನಿಮ್ಗೆ ಯಾವಾಗ ಡೌಟ್ ಅನಿಸುತ್ತೆ ಈ ಥರ AP ಲೆಸನಲ್ಲಿ ಕ್ರಾಸ್ ಚೆಕ್ ಮಾಡ್ಬೋದು. ಈಗ ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ ನೋಡಿ. ಅದಕ್ಕೆ ಹೇಳ್ತಾ ಇದ್ದೀನಲ್ವಾ, ಸ್ವಲ್ಪ ಪ್ರಾಬ್ಲಮ್ ನೋಡಬೇಕಾದ್ರೆ ಸ್ವಲ್ಪ ನೋಡ್ಕೊಳ್ಬೇಕಷ್ಟೇ ಯಾವ ಥರ ನಾನು ಮಾಡಬೇಕು ಅಂತ ಹೇಳಿ. ನೆಕ್ಸ್ಟ್ ನೋಡಿ, ದ ಸಮ್ ಆಫ್ 4th and 8th ಟರ್ಮ್. ಇಲ್ಲಿ ವರ್ಡ್ ಸ್ವಲ್ಪ ನೋಡ್ಕೋಬೇಕು. ಸಮ್ ಇದೆ ಅಂದ ತಕ್ಷಣ ಎಲ್ಲರೂ S6, S4, S8 ಅಂತ ಹೊಟ್ಟೋಗ್ತಾರೆ. ಇದು ಆ್ಯಕ್ಚುಲಿ ಎಲ್ಲರೂ ಏನು ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ ನೋಡಿ. ಸುಮಾರು ಜನ ಮಕ್ಕಳು ದ ಸಮ್ ಆಫ್ 4th and 8th ಟರ್ಮ್ ಆಫ್ ಅರ್ಥಮೆಟಿಕ್ ಅಂದರೆ S4 ಪ್ಲಸ್ S6 ಅಂತ ಮಾಡಿಬಿಡ್ತಾರೆ. ರಾಂಗ್ ಇದು. ಇಲ್ಲಿ ಸಮ್ ಅಂದರೆ ಪ್ಲಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅರ್ಥ. ಸಮ್ ಅಂದರೆ ಇಲ್ಲಿ ಇಂಥ ಕಡೆ ಯಾವಾಗ ಹಾಗಾದರೆ ನಾವು ಯಾವಾಗ ನಾವು ಎಸ್ ತಗೊಳ್ಬೇಕು ಅಂದಾಗ ಫಸ್ಟ್ ಅನ್ನೋ ವರ್ಡ್ ಬಂದಿದ್ರೆ ಮಾತ್ರ. ಸಮ್ ಆಫ್ ಫಸ್ಟ್ 4 ಟರ್ಮ್ಸ್, ಸಮ್ ಆಫ್ ಫಸ್ಟ್ 6 ಟರ್ಮ್ಸ್, ಫಸ್ಟ್ ಅನ್ನೋ ವರ್ಡ್ ಯೂಸ್ ಮಾಡಿದರೆ ಮಾತ್ರ ಎನ್ಗೆ ಹೋಗಬೇಕು. ಈ ಸಮ್ ಅವರು ಹೇಳ್ತಾ ಇರೋದು ಪ್ಲಸ್ ಅನ್ನೋ ಕಾರಣಕ್ಕೆ. ಇಲ್ಲಿ ಯಾವುದಕ್ಕೆ ಪ್ಲಸ್ ಅಂತ ಹೇಳ್ತಿದ್ದಾರೆ, ಸಮ್ ಆಫ್ 4th and 8th ಟರ್ಮ್ಸ್ ಅಂದರೆ A4 ಪ್ಲಸ್ A8 ಅಂತ. A4 ಪ್ಲಸ್ A8 ಅಂತ. ನೋಡಿ 4th ಅಂದರೆ A4. ಸಮ್ ಅಂದರೆ ಈ ಪ್ಲಸ್ ಬಗ್ಗೆ ಅವ್ರು ಸಮ್ ಹೇಳ್ತಾ ಇರೋದು. ಓಕೆ, ಎಷ್ಟಂತೆ 24 ನೋಡಿ 1 ಬಂತು. ನೆಕ್ಸ್ಟ್ ನೋಡಿ, ಸಮ್ ಆಫ್ 6th and 10th ಟರ್ಮ್ ಅಂದರೆ A6 ಪ್ಲಸ್ A10 ಈಕ್ವಲ್ಸ್ ಎಷ್ಟು 44. ಹಾಗಾದರೆ ಫೈಂಡ್ ಫಸ್ಟ್ 3 ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈಗ ಮತ್ತೆ ಇದನ್ನು ಜನರಲ್ ಫಾರ್ಮಿಗೆ ಬರ್ಕೋತೀರಾ. A4 ಅಂದರೆ ಏನಂತ ಬರ್ಕೋತೀರಾ, A ಪ್ಲಸ್ 3D, ಇದು A ಪ್ಲಸ್ 7D. 1 ಮೈನಸ್ ಮಾಡ್ಕೊಳ್ಳೋದು 24. A ಪ್ಲಸ್ A 2A, 3D ಪ್ಲಸ್ 7D 10D ಈಕ್ವಲ್ಸ್ 24. ಒಂದು ಇಕ್ವೇಷನ್ ಬಂತ ನಮಗೆ A ಮತ್ತು D ಅಲ್ಲಿ. ನೆಕ್ಸ್ಟ್ ಅದೇ ಥರ A ಪ್ಲಸ್ 5D, A ಪ್ಲಸ್ 9D ಈಕ್ವಲ್ಸ್ 44. A ಪ್ಲಸ್ A 2A, ಇದು 14D ಈಕ್ವಲ್ಸ್ 44. ಇಕ್ವೇಷನ್ 2. ಸೇಮ್ ಎಕ್ಸ್ ಆ್ಯಂಡ್ ವೈ ಇವೇನು ಲೀನಿಯರ್ ಇಕ್ವೇಷನಲ್ಲಿ ಸೇಮ್ ಇಲ್ಲೇ ಬರ್ಕೊಂಡ್ಬಿಡ್ತೀನಿ ನೋಡಿ. ಇಲ್ಲಿ ಏನು ಮಾಡಬೇಕು 2 ಮೈನಸ್ 1 ಮಾಡಿ, ಯಾಕಂದರೆ 44 ಗ್ರೇಟರ್ ಅಲ್ವಾ. ಇಲ್ಲೇ ಡೈರೆಕ್ಟಾಗಿ ಬರ್ಕೋತೀನಿ ನೋಡಿ. 2A ಪ್ಲಸ್ 10D ಈಕ್ವಲ್ಸ್ 24. ಸಬ್ಟ್ರಾಕ್ಷನ್ಗೆ ಹೋಗ್ಬೇಕು ನಾವಿಲ್ಲಿ. ಓಕೆ, ಸೇಮ್ ಸೈನ್ ಇರೋದ್ರಿಂದ ಕ್ಯಾನ್ಸಲ್ ಆಯಿತು. 14 ಮೈನಸ್ 10D 4D, 44 ಮೈನಸ್ 24 ಇಟ್ ಇಸ್ 20. 4 1s 4 5s, D ವ್ಯಾಲ್ಯೂ ಎಷ್ಟು ಬಂತು 5 ಬಂತು. ಈಗ ಯಾವುದಾದ್ರು ಸಿಂಪಲ್ ತೊಗೊಳ್ಳೋಣ ಇದನ್ನೇ. 2A ಪ್ಲಸ್ 10 ಇಂಟು 5 ಈಕ್ವಲ್ಸ್ 24. ಓಕೆ, ಡಿ ವ್ಯಾಲ್ಯೂ ನಮಗೇನು ಬಂತಿಲ್ಲಿ ಡಿ ವ್ಯಾಲ್ಯೂ 5 ಬಂದಿದೆ. ಸಬ್ಸ್ಟ್ಯೂಟ್ ಮಾಡೋಣ ಈಗ. 2A ಪ್ಲಸ್ 10 5s 50 ಈಕ್ವಲ್ಸ್ 24. ಮೈನಸ್ ಮಾಡೋಣ ಈಗ. 24 ಮೈನಸ್ 50 ಆಯಿತು. 24 ಮೈನಸ್ 50 ಮಾಡಿದಾಗ ಇಟ್ ಇಸ್ 26. 2A ಈಕ್ವಲ್ಸ್ ಮೈನಸ್ 26 ಬರುತ್ತೆ. 2 1s 2 13s. ಸೊ A ವ್ಯಾಲ್ಯೂ ಮೈನಸ್ 13 ಬಂದಿದೆ. ಎ ವ್ಯಾಲ್ಯೂ ಮೈನಸ್ 13. ಈಗ ಅವ್ರು ಏನು ಕೇಳಿದ್ದಾರೆ, ಫಸ್ಟ್ 3 ಟರ್ಮ್ಸ್ ಏನೇ ಮೈನಸ್ 13. ಅದಕ್ಕೆ ನಾನು ಏನು ಮಾಡಬೇಕು, ಐ ಹ್ಯಾವ್ ಟು ಆ್ಯಡ್ 5. ಓಕೆನಾ, ಮೈನಸ್ 30ಗೆ ನಾನು ಏನು ಮಾಡಬೇಕು, 5ನ ಆ್ಯಡ್ ಮಾಡ್ತಾ ಹೋಗಬೇಕು. ಆ್ಯಡ್ ಮಾಡ್ತಾ ಹೋಗೋಣ. ಸೊ ಪ್ಲಸ್ 5 ಮಾಡಿದ್ರೆ ಏನಾಗುತ್ತೆ, ಮೈನಸ್ 8 ಬರುತ್ತೆ. ಅದಕ್ಕೆ ಮತ್ತೆ ಪ್ಲಸ್ 5 ಆ್ಯಡ್ ಮಾಡೋದಕ್ಕೆ ಹೋದರೆ ಮೈನಸ್ 3 ಬರುತ್ತೆ. ಹೀಗೆ ಮತ್ತೆ ಪ್ಲಸ್ 5 ಆ್ಯಡ್ ಮಾಡಿದಾಗ 2 ಆಗುತ್ತೆ. 2ಗೆ ಪ್ಲಸ್ 5 ಆ್ಯಡ್ ಮಾಡಿದಾಗ 7 ಆಗುತ್ತೆ. 7ಗೆ ಪ್ಲಸ್ 5 ಆ್ಯಡ್ ಮಾಡಿದಾಗ 12 ಆಗುತ್ತೆ. 12ಗೆ ಪ್ಲಸ್ 5 ಆ್ಯಡ್ ಮಾಡಿದ್ರೆ ವಿ ಆರ್ ಗೋಯಿಂಗ್ ಟು ಗೆಟ್ ಇಟ್ ಆಸ್ 17. 17ಗೆ ಪ್ಲಸ್ 5 ಆ್ಯಡ್ ಮಾಡಿದ್ರೆ 22. ಓಕೆನಾ, ಈಗ ಇಲ್ಲೇ ನೋಡ್ತಾ ಬನ್ನಿ. ಸೊ ದಿಸ್ ಈಸ್ 4th ಟರ್ಮ್, ಕರೆಕ್ಟಾ. ದಿಸ್ ಈಸ್ 8th ಟರ್ಮ್. ಓಕೆನಾ, ಇವೆರಡು ಆ್ಯಡ್ ಮಾಡೋಣ. 22 ಪ್ಲಸ್ 2 24 ನೋಡಿ ಬರ್ತಾ ಇದೆ. ಇದೇ ಥರ ನೀವೇನು ಮಾಡ್ತೀರಾ, ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗ್ತಾ ಇದ್ದೀನಿ. There are 5 terms in an arithmetic progression. The sum of these arithmetic progression is 55. The 4th term is 5 more than the sum of first 2 terms. Find the terms of an arithmetic ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. There are 5 terms in arithmetic progression. ಅಂದರೆ n ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ, n5. n equals 5. ಈ ಸಮ್ ಆಫ್ ದೀಸ್ 5 ಟರ್ಮ್ಸ್ ಅಂದರೆ S5 ಕೊಟ್ಬಿಟ್ಟಿದ್ದಾರೆ. ಎಷ್ಟು 55. ಅಷ್ಟನ್ನು ನಾನು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 55.
ನೆಕ್ಸ್ಟ್ ಕಂಟಿನ್ಯೂಟಿ ನೋಡಿ, ದ ಫೋರ್ತ್ ಟರ್ಮ್ ಅಂದರೆ A4 ಈಸ್ ಅಂದರೆ ಈಕ್ವಲ್ಸ್ 5 ಮೋರ್ ಅಂದರೆ +5. ಯಾವುದಕ್ಕೆ? ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್. ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಅಂದರೆ A1 A2ನ ಆ್ಯಡ್ ಮಾಡ್ತಿದ್ದೀರಾ. ಸಮ್ ಆಫ್ ಫಸ್ಟ್ ಟೂ ಟರ್ಮ್ಸ್ ಅಂದರೆ A1 + A2 ಅಂತನಾದರೂ ಬರಿಬೋದು, ಇಲ್ಲ ಅದು S2 ಅಂತನಾದರೂ ಬರಿಬೋದು. ನಾನು ಇಲ್ಲಿ ಏನು ಮಾಡ್ತೀನಿ, A1 + A2 ಅಂತ ಬರಿತೀನಿ, ಯಾಕಂದರೆ ರಿಲೇಷನ್ಶಿಪ್ ತಗೊಳಕ್ಕೆ. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. A4 ಅಂದರೆ ಏನು ಬರಿತೀರಾ? A + 3D ಫೋರ್ತ್ ಟರ್ಮ್. ನೆಕ್ಸ್ಟ್ ನೋಡಿ, A1 ಅಂದರೆ ಇಟ್ ಇಸ್ A, A2 ಅಂದರೆ A + D + 5 ಆಯಿತು. ಓಕೆನಾ? ಇಲ್ಲೇ ನೋಡಿ A + 3D, A + A 2A + D + 5 ಆಯಿತು. ಕ್ಲಿಯರ್ ಆಯಿತಾ? ಈಗ ಲೆಟ್ ಅಸ್ ಟೇಕ್ D ದಿಸ್ ಸೈಡ್, A ಈ ಕಡೆಗೆ ತೊಗೊಳ್ತೀನಿ. 3D - D 2A - A + 5. 3D - D ಎಷ್ಟು ಬಂತು ನನಗೆ? 2D ಆಯಿತು. A + 5 ಆಯಿತು. ಅಂದರೆ 2D ಜಾಗದಲ್ಲಿ ನಾನು ಏನು ಹಾಕ್ಬೋದು? A + 5 ಹಾಕ್ಕೊಳ್ಬಹುದು. ಕರೆಕ್ಟಾ? ಈಗ S5 ಕೊಟ್ಟಿದ್ದಾರೆ. S5 ಅಂದರೆ ಡೈರೆಕ್ಟ್ಲಿ ಯು ಕ್ಯಾನ್ ಗೋ ವಿತ್ ಫಾರ್ಮುಲಾ. ಓಕೆನಾ? ಫಾರ್ಮುಲಾಗೆ ಹೋಗ್ಬೋದು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಎಸ್, ಈಗ S5 ಅಂದರೆ ನಾನು ಏನು ಬರಿಬೋದು? 5/2 SN ಫಾರ್ಮುಲಾ 5/2 2A + 5 - 1 × D. ನೋಡಿ, 5/2 ಕ್ಯಾನ್ಸಲ್ ಆಗಲ್ಲ, ಹಾಗೆ ಇಟ್ಕೊಳ್ಳೋಣ. 2A + 5 - 1 ಏನಾಯಿತು ನಿಮಗೆ? 4D ಆಯಿತು. ಈಗ ಇದರಲ್ಲಿ ಏನು ತೆಗಿಬೋದು? ಕಾಮನ್ 2 ತೆಗಿಬೋದಲ್ವಾ? 5/2 ನಾನು 2 ಕಾಮನ್ ತೊಗೊಂಡ್ರೆ A + 2D ಇರುತ್ತೆ. ಕರೆಕ್ಟಾ? 2 ಕ್ಯಾನ್ಸಲ್ ಆಯಿತು. ಓಕೆ, ಸೊ ಇಲ್ಲಿ ಇದನ್ನು ಇಲ್ಲಿ ಮಾಡ್ತೀನಿ. 5 ಹಾಗೆ ಇದೆ, ಏನು ಹಾಗೆ ಇಟ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಈಕ್ವಲ್ಸ್ 55 ಇದೆ, ಇಲ್ಲಿ 55 ಇದೆ SN. ಓಕೆ, 55 ಇಲ್ಲಿ ನಾನು ಬಿಟ್ಟೆ. ಎಸ್, 55 ಈಕ್ವಲ್ಸ್ ತಗೊಳ್ತೀನಿ. ಅಬ್ಸರ್ವ್ ಮಾಡಿ, ಇಲ್ಲಿ A + 2D ಜಾಗದಲ್ಲಿ A + 5 ಹಾಕ್ತೀನಿ. A + 5 ಹಾಕ್ತಿದ್ದೀನಿ. ಕ್ಲಿಯರಾ? ಇಲ್ಲೇ ನೋಡಿ, ಡಿವೈಡ್ ಮಾಡ್ಕೊಳ್ಳೋಣ. 5 1s 5, 5 1s 5 11s 11 ಈಕ್ವಲ್ಸ್ ಇಲ್ಲೇನು ಬಂತು? A + A 2A + 5 2A + 5 +5 ನಾನು ಈ ಕಡೆಗೆ ತೊಗೊಂಡು ಬರ್ತೀನಿ, ಮೈನಸ್ ಆಗುತ್ತೆ. 11 ಡೈರೆಕ್ಟಾಗಿ ಬರಿತಿದ್ದೀನಿ. 11 - 5 6 = 2A 1s 3s. ಓಕೆ, A ವ್ಯಾಲ್ಯೂ ಏನು ಬಂತು? 3 ಬಂತು. ಮತ್ತೆ ಇಲ್ಲಿ ಸಬ್ಸ್ಟಿಟ್ಯೂಟ್ ತೊಗೊಳ್ಳೋಣ. ರಿಲೇಷನ್ಶಿಪ್ ಸಿಕ್ತಲ್ಲ, 3 ಹಾಕಿದ್ರೆ ಏನಾಯಿತು ನಮಗಿಲ್ಲಿ? 3 + 5 8 ಆಯಿತು. 2 1s 2 4s D ವ್ಯಾಲ್ಯೂ ಇಲ್ಲೇ ನೋಡಿ, ಇಲ್ಲಿ ನಾನು 3 ಹಾಕ್ತೆ ಅಂತ ಇಟ್ಕೊಳ್ಳಿ. 2D = 8 ಆಯಿತು. 1s 4s D ವ್ಯಾಲ್ಯೂ 4 ಬಂತು. ಈಗ ಅವ್ರು ಕೇಳಿರೋದೇನು? ಫೈನ್ ದ ಟರ್ಮ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಅರ್ಥಮೆಟಿಕ್ ಪ್ರೋಗ್ರೆಷನ್ ಗೊತ್ತಿದೆ, ಸೊ ಡೈರೆಕ್ಟಾಗಿ ಬರಿಬೋದು. 3 4ನ ಆ್ಯಡ್ ಮಾಡ್ಕೊಂಡು ಹೋಗೋಣ. 3 + 4 7 7 + 4 11 ಸೋ ಆನ್ ಅಂತ ಹೇಳಿ. ಬೇಕಾದ್ರೆ 5 ಟರ್ಮ್ಸ್ ಚೆಕ್ ಮಾಡೋಣ, ಇಲ್ಲೇ ಗೊತ್ತಾಗುತ್ತಲ್ವ 5 ಟರ್ಮ್ಸ್ ಅಷ್ಟೇ ಇರೋದು ಅಂತ ಹೇಳಿದಾರಲ್ವಾ. ನೆಕ್ಸ್ಟ್ 11 + 4 14 14 + 4 ಎಸ್, ಅಬ್ಸರ್ವ್ ಮಾಡಿ. 14 + 4 ಎಷ್ಟು ಬರುತ್ತೆ? 18. ಇದಿಷ್ಟು ಆ್ಯಡ್ ಮಾಡಿ, ಬೇಕಾದ್ರೆ ನಿಮ್ಗೆ ಎಷ್ಟು ಆನ್ಸರ್ ಸಿಗುತ್ತೆ. ಇಲ್ಲೇ ನೋಡಿ, 3 + 7 10 ಆಯಿತು. 11 ಆ್ಯಡ್ ಮಾಡಿದ್ರೆ 21 ಆಯಿತು. 21ಗೆ 14 ಆ್ಯಡ್ ಮಾಡಿದ್ರೆ 35 ಆಯಿತು. 35ಗೆ ಇಫ್ ಐ ಆ್ಯಡ್ ಎಷ್ಟು ಬರುತ್ತೆ? +18. ಸಾರಿ ಇಲ್ಲೇನೋ ಮಿಸ್ಟೇಕ್ ಆಗಿದೆ. 11 + 3 + 4 7 7 + 4 11 11 + 4 15 15 15 ಬಂತು. 15 + 4 19. ಓಕೆ, 19. ಇಲ್ಲೇ ಚೆಕ್ ಮಾಡೋಣ. 3 + 4 ಎಷ್ಟಾಯಿತು? ಇಟ್ ಈಸ್ 10 10 + 11 21 21 + 15 36 36 + 19 55. ಕ್ಲಿಯರ್ ಆಯಿತು. ಕ್ಲಿಯರ್ ಆಯ್ತಲ್ವಾ? ಸೊ ಹಾಗಾದ್ರೆ ಇಷ್ಟು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಬರುತ್ತೆ? 55. ಬೇಕಾದ್ರೆ ಇಲ್ಲಿ ಚೆಕ್ ಮಾಡಿ. ಫೋರ್ತ್ ಟರ್ಮ್ ಅಂದರೆ ಏನಿದೆಯಪ್ಪ? 11 ಈಸ್ 5 ಮೋರ್ ಸಮ್ ಆಫ್ ನೋಡಿ, ಇವೆರಡಕ್ಕೂ 7 ಇಲ್ಲೇ ನೋಡಿ 11 ಇದೆ. 7 + 3 10 ಆಯಿತು. ಫಸ್ಟ್ 2 ಟರ್ಮ್ಸ್ ಇದೆಯಲ್ಲ, ಇಲ್ಲೇ ನೋಡಿ, ಫೋರ್ತ್ ಟರ್ಮ್ 15. ಇಲ್ಲೇ ನೋಡಿ 15 = 5 ಮೋರ್ ಅಂದರೆ ಯಾವುದಕ್ಕೆ? +5. ಯಾವುದಕ್ಕೆ? ಫಸ್ಟ್ ಎರಡನ್ನ ಆ್ಯಡ್ ಮಾಡಬೇಕು. 3 + 7 10. ಎಸ್, 10 + 5 15 15 ಈಕ್ವಲ್ ಆಗ್ತದೆ. ಈ ಥರ ಕ್ರಾಸ್ ಚೆಕ್ ಮಾಡ್ಬೋದು. ಓಕೆ, ಈ ಥರ ಕ್ವೆಶನ್ಸ್ ಒಂದಷ್ಟು ನನ್ನ ಹತ್ರ ಇದೆ, ಪ್ರಾಕ್ಟೀಸ್ ಮಾಡಿ. ಕೆಲವರು ನನಗೆ ಏನು ಮಾಡಿದ್ರಿ, ಲೈಕ್ ಮ್ಯಾಮ್ ನಮಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿದಾಗ ಹೇಳಿ ಅಂತ ಹೇಳಿದ್ರಿ. ಅದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು. ಇಲ್ಲೇ ನೋಡಿ, ನನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಫೋರ್ತ್ ಟರ್ಮ್ ಇಸ್ 11 ಅಂದ್ರೇನು? A4 = 11. ಕ್ಲಿಯರ್ ಆಯಿತಾ? ನೆಕ್ಸ್ಟ್ 7th ಟರ್ಮ್ ಎಕ್ಸೀಡ್ಸ್ ಅಂದರೆ A7. ಆಗಲೇ ಹೇಳಿದೆ, ಎಕ್ಸೀಡ್ಸ್ ಅನ್ನೋ ಬರೋ ಕಡೆ ಈಕ್ವಲ್ಸ್ ಹಾಕ್ಕೊಂಬಿಡಿ. ಎಷ್ಟು? ಟ್ವೈಸ್ ದಿ ಫೋರ್ತ್ ಟರ್ಮ್ ಬೈ 4. ಟ್ವೈಸ್ ದಿ ಫೋರ್ತ್ ಟರ್ಮ್ ಅಂದರೆ ಟ್ವೈಸ್ ದಿ A4
ಎಷ್ಟು ಎಕ್ಸಿಡ್ ಆಗುತ್ತೆ 4. ಓಕೆನಾ. ರೈಟ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದನ್ನು ನೀವೆರಡನ್ನು ಯೂಸ್ ಮಾಡ್ಕೊಂಡು ನೀವೇನು ಮಾಡಬೇಕು, ಯು ಹ್ಯಾವ್ ಟು ಫೈಂಡ್ ದಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಆ್ಯಂಡ್ ಆಲ್ಸೋ ಶೋ ದ್ಯಾಟ್ ಸಮ್ ಆಫ್ ಫಸ್ಟ್ ಟರ್ಮ್ ಆ್ಯಂಡ್ 13th ಟರ್ಮ್ ಆಫ್ ಪ್ರೋಗ್ರೆಷನ್ ಈಸ್ ಈಕ್ವಲ್ ಟು ದಿ ಟ್ವೈಸ್ ಆಫ್ ದಿ 7th ಟರ್ಮ್ ಅಂತ ಕೇಳ್ತಿದ್ದಾರೆ. ಫಸ್ಟ್ ಇವೆರಡನ್ನು ಯೂಸ್ ಮಾಡ್ಕೊಂಡು ನಾವು AP ಫೈಂಡ್ ಔಟ್ ಮಾಡೋಣ. ಈಗ ನೋಡಿ A4 ನಾನು ಏನಂತ ಬರೀಬೋದು, A + 3D = 11. ಓಕೆನಾ. ಅದೇ ಥರ ಇಲ್ಲಿ ನೋಡಿ A + 6D = 2 ಟೈಮ್ಸ್ ಆಫ್ A, ಅಥವಾ ಇಲ್ಲಿ 11ನೇ ಡೈರೆಕ್ಟಾಗಿ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನೋಡಿ. ಎಸ್, ಇಲ್ಲಿ ಸಿಂಪಲ್ ಆಗಿ ನಾವು ಮಾಡ್ಬೋದು. ಇಲ್ಲಿ 2 ಟೈಮ್ಸ್ ಇದೆಯಲ್ವಾ, ವೆರಿ ಸಿಂಪಲ್ ಆಗಿದೆ. A4 ಎಷ್ಟು ಕೊಟ್ಟಿದ್ದಾರೆ, ಅವರೇ ಕೊಟ್ಬಿಟ್ಟಿದ್ದಾರೆ, 11 + 4. ಓಕೆ. A + 6D = ಇಲ್ಲೇ ನೋಡಿ 11 2s are 22, 26 ಬಂದ್ಬಿಡುತ್ತೆ, 26. ಇದನ್ನು ಈಕ್ವೇಷನ್ 1 ಅಂತ ತೊಗೊಳ್ಳಿ, ಇದನ್ನು ಈಕ್ವೇಷನ್ 2 ಅಂತ ತೊಗೊಂಡು ಸಬ್ಸ್ಟಿಟ್ಯೂಟ್ ಇಲ್ಲಿ ಸಿಂಪ್ಲಿಫೈ ಮಾಡೋಣ. ನೋಡಿ A + 6D = 26, A + 3D = 11. 7 ಮೈನಸ್, ಇಲ್ಲೇ ನೋಡಿ ಮೈನಸ್ ಮಾಡ್ತಾ ಇದ್ದೀನಿ, ಕ್ಯಾನ್ಸಲ್ ಆಯಿತು. 60 - 3D ಆಯಿತು. ಇಲ್ಲೆಷ್ಟು ಬರುತ್ತೆ ನಿಮಗೆ, 15 ಬರುತ್ತೆ. ಸೊ 3 1s 3 5s, D ವ್ಯಾಲ್ಯೂ ಎಷ್ಟು ಬಂತು, 5 ಬಂತು. ಅದೇ 5 ಅಗೇನ್ ಯಾವುದಾದ್ರು ಒಂದು ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ A + ನೋಡಿ 3 × 5 = 11 ಆಯಿತು. 3 5s 15, 11 - 15 ಏನಾಗುತ್ತೆ, -4 ಬರುತ್ತೆ. A ವ್ಯಾಲ್ಯೂ -4. ಕ್ಲಿಯರ್ ಆಯಿತಾ. ಎಸ್. ಈಗ ಇದನ್ನು ಇಟ್ಕೊಂಡು AP ಫಸ್ಟ್ ಫೈಂಡ್ ಔಟ್ ಮಾಡೋಣ. AP ಏನು ಬರುತ್ತಪ್ಪ ಇಲ್ಲಿ, AP ಅಂತ ಬಂದಾಗ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಹೇಳಿದೆ, A + D, A + 2D, A + 2D ಅಂತ ಹೇಳಿ ಬರೀತಾ ಹೋಗ್ತೀರಾ. A ವ್ಯಾಲ್ಯೂ ಎಷ್ಟಿದೆ, -4. -4ಗೆ ನೀವೇನು ಮಾಡ್ತಾ ಹೋಗ್ತೀರಾ, ಯು ಆರ್ ಗೋಯಿಂಗ್ ಟು ಆ್ಯಡ್ 5ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ -4ಗೆ 5 ಆ್ಯಡ್ ಮಾಡಿದ್ರೆ 1 ಬರುತ್ತೆ, 1 + 5 6 ಬರುತ್ತೆ, 6 + 5 11 ಆಗುತ್ತೆ, 11 + 5 16, ಸೊ ಆನ್ ಅಂತ ಹೇಳಿ AP ಬಂದ್ಬಿಡ್ತು. ಈಗ ನೆಕ್ಸ್ಟ್ ಕೇಳಿದ್ದಾರೆ, ಆಲ್ಸೋ ಶೋ ದಾಟ್ ಫಸ್ಟ್ ಟರ್ಮ್ ನೋಡಿ, ಫಸ್ಟ್ ಟರ್ಮ್ ಅಂದರೆ ಏನು ಬರೀತೀರಾ, A1 ಫಸ್ಟ್ ಟರ್ಮ್, ಶೋ ದಟ್ ದ ಸಮ್ ಆಫ್ ಫಸ್ಟ್ ಟರ್ಮ್ A + A13 ಈಕ್ವಲ್ಸ್, ಯಾವುದಕ್ಕೆ ಈಕ್ವಲ್ ಅಂತ ನಾವು ತೋರಿಸ್ಬೇಕು, ಟರ್ಮ್ ಆಫ್ ದಿ ಪ್ರೋಗ್ರೆಷನ್ ಈಸ್ ಈಕ್ವಲ್ ಟು ಟ್ವೈಸ್ ಇಟ್ 7th ಟರ್ಮ್, A7 ಅಂತ ನಾವು ತೋರಿಸ್ಬೇಕು. ಅಂದರೆ A ವ್ಯಾಲ್ಯೂ D ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಎರಡೂ ಕಡೆ ಈಕ್ವಲ್ ಅಂತ ತೋರಿಸಿದ್ರೆ ಆಯಿತು. ಇಲ್ಲೇ ನೋಡಿ ಮಾಡ್ತಾ ಹೋಗೋಣ. ಇಲ್ಲಿ ನೋಡಿ A ಅಂತ ಹಾಗೆ ಬರಿತೀನಿ, ಇದೇನಾಯಿತು, A + 12D ಅಂತ ಬರ್ಕೋತೀವಾ. ಇಲ್ಲಿ ಟ್ವೈಸ್ A + 6D ಅಂತ ಬರ್ಕೊಳ್ತೀನಿ. ಇಲ್ಲೇ ನೋಡಿ A + A 2A + 12D, ಈ ಕಡೆ 2 × A 2A, 6 2s are 12D. ನೋಡಿ 12A + 12D ಸೇಮ್ ಬರ್ತಿದೆ. ಬೇಕಾದ್ರೆ ನೀವು ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ನೀವು ಇಲ್ಲಿ ತೋರಿಸ್ಬೋದು. ಇಲ್ಲೇ ಈಕ್ವಲ್ ಬಂದ ಮೇಲೆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್. ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ಎಸ್. ಆರ್ ಆಪ್ಷನ್ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಇಲ್ಲ ಆರ್ ಆಪ್ಷನ್ ಅಂತ ಹೇಳಿ ಇನ್ನೊಂದಿದೆ. ಆ್ಯನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಕನ್ಸಿಸ್ಟ್ ಆಫ್ 30 ಟರ್ಮ್ಸ್. ಅಂದರೆ ಎಷ್ಟು, ಇದೇನಿದು n ವ್ಯಾಲ್ಯೂ 30, ಇನ್ ವಿಚ್ ದ ಸಮ್ ಆಫ್ 4th and 8th ಟರ್ಮ್ ಇಸ್ 24. ನೋಡಿ ಸೇಮ್ ಕ್ವೆಶನ್, ಡೆಫಿನೆಟ್ಲಿ ನನಗೆ ಇದು ಗೊತ್ತಿರಲಿಲ್ಲ, ನಾನೇ ಡೈರೆಕ್ಟಾಗಿ ತೊಗೊಂಡಿರೋವಂಥದ್ದು ಇದು. ಇಲ್ಲಿ ನೋಡಿ, ನಾನು ಈ ಪ್ರೀವಿಯಸ್ ನಾನು ಡಿಸ್ಕಸ್ ಮಾಡಿದ ಕ್ವೆಶನ್ನೇ ಇದೆ. ಓಕೆ. ಇನ್ ವಿಚ್ ಸಮ್ ಆಫ್, ಅದು ಆ್ಯಕ್ಚುಲಿ ನಾನೊಂದು ಏನು ಮಾಡ್ಕೊಂಡಿದ್ದೀನಿ, ಒಂದು ಕ್ವೆಶನ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದೀನಿ ಚಾಪ್ಟರ್ ವೈಸು. ಅಲ್ಲಿ ಆಲ್ರೆಡಿ ಸೇಮ್ ಕ್ವೆಶನ್ ತೊಗೊಂಡಿದ್ದು, ಅಲ್ಲೇ ಪ್ರಾಕ್ಟೀಸ್ ಸೇಮ್ ಕ್ವೆಶನ್ನೇ ಬಂದಿದೆ ನೋಡಿ. ಸಮ್ ಆಫ್ 4th and 8th ಟರ್ಮ್ ಇಸ್ 24, ಸಮ್ ಆಫ್ 6th and 10th ಟರ್ಮ್ ಇಸ್ 44, ಫೈಂಡ್ ದಿ ಲಾಸ್ಟ್ 3 ಟರ್ಮ್ಸ್. ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ, ಸ್ವಲ್ಪ ಅಲ್ಲಿ ಫಸ್ಟ್ ಫೈಂಡ್ ದಿ 3 ಟರ್ಮ್ಸ್ ಅಂತ ಕೇಳಿದರು. ಓಕೆ, 3 ಟರ್ಮ್ಸ್ ಅಂತ ಹೇಳಿ ಇಲ್ಲಿ ಲಾಸ್ಟ್ 3 ಟರ್ಮ್ಸ್ ಅಂತ ಕೇಳ್ತಿದ್ದಾರೆ. ಓಕೆ, ಡೈರೆಕ್ಟಾಗಿ ನಮ್ಗೆ ಈಗ ಆಲ್ರೆಡಿ ಬಂದಿದೆ. ಇದನ್ನೊಂದು ಹೋಮ್ವರ್ಕ್ ಕ್ವೆಶನ್ ನೀವೇ ಮಾಡಿ, ನಾನು ಹಿಂಟ್ ಕೊಡ್ತೀನಿ. ಈಗ ಪ್ರೀವಿಯಸ್ ಕ್ವೆಶನ್ ನೋಡಿದ್ದೀರಲ್ವಾ, ಏನು ಬಂದಿದೆ AP ಅಂತ ಹೇಳಿ. ನೀವು ಲಾಸ್ಟ್ ಏನು ಬರ್ಬೋದು ವ್ಯಾಲ್ಯೂ, AN ಫಾರ್ಮುಲಾ ತೊಗೊಳ್ಬೇಕಾಗತ್ತೆ. AN ಲಾಸ್ಟ್ ಟರ್ಮ್ ಫೈಂಡ್ ಔಟ್ ಮಾಡಿ. AN ಕೊಟ್ಟಿದ್ದಾರೆ 30, AN ಲಾಸ್ಟ್ ಟರ್ಮ್ ಏನು ಬರುತ್ತೆ ಅಂತ ಚೆಕ್ ಮಾಡಿಕೊಂಡು ನೀವೇನು ಮಾಡಿ, ಮೈನಸ್ ಮಾಡ್ತಾ ಬಂದರೆ ಲಾಸ್ಟ್ ಹಿಂಟ್ ಕೊಡ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ಆಲ್ರೆಡಿ 2 ಹೋಮ್ವರ್ಕ್ ಕೊಟ್ಟಿದ್ದೀನಿ ನಾನು. ಅದ್ರ ಜೊತೆಗೆ ಇದು ಏನಪ್ಪ ಅಂತಂದರೆ, ನಾನೀಗ ಆಲ್ರೆಡಿ A ಮತ್ತು D ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದ್ದೀನಿ ಪ್ರೀವಿಯಸ್ ಕ್ವೆಶನಲ್ಲಿ, ಅದನ್ನು ರೆಫರ್ ಮಾಡಿಕೊಡಿ. ನೀವೇನು ಮಾಡಿ, AN ಫೈಂಡ್ ಔಟ್ ಮಾಡಿ. AN = A + n - 1 × D. ಇದನ್ನು ತಗೊಳ್ಳಿ. AN ಗೊತ್ತಿಲ್ಲ, ನಾನೀಗ ಆಲ್ರೆಡಿ ಕೊಟ್ಟಿದ್ದೀನಿ ನಿಮಗೆ. D ವ್ಯಾಲ್ಯೂನ 30 ಅಂತ ತಗೊಳ್ಳಿ. ಇಲ್ಲಿ D ವ್ಯಾಲ್ಯೂ ಏನು ತೊಗೊಳ್ತೀರಾ, 30 ಅಂತ ತೊಗೊಂಡು ನೀವು ಇಲ್ಲಿ ಸಾಲ್ವ್ ಮಾಡಿದ್ರೆ ಲಾಸ್ಟ್ ಟರ್ಮ್ ಬರುತ್ತೆ. ಪ್ರೀವಿಯಸ್ ಮೈನಸ್ ಮಾಡಿಕೊಂಡ್ರೆ ಇದು ಲಾಸ್ಟ್ ಟರ್ಮ್ 30th ಟರ್ಮ್ ಬರುತ್ತೆ, 29 to 28 ಪ್ರೀವಿಯಸ್ ನೀವು ಮೈನಸ್ ಮಾಡ್ಕೊಂಡು ಬಂದರೆ ಸಿಗುತ್ತೆ. ಓಕೆ, ಇದಿಷ್ಟು ಪ್ರಿಪ್ರೇಟ್ರಿ ಪೇಪರಲ್ಲಿ ಕೇಳಿರುವಂಥ
ಕ್ವೆಶನ್ಸ್. ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಕೇಳುವಂಥ ಕ್ವೆಶನ್ಸ್ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಒಂದಷ್ಟು ನಾನು ಒಂದೇ ಇದರಲ್ಲಿ ಒಂದು PDF ಹಾಕ್ತೀನಿ. ನಾನು ಅದನ್ನು PDF ಅದನ್ನು ಎಡಿಟ್ ಮಾಡಿ ಹಾಕಬೇಕು. ಸೊ ಹಾಗಾಗಿ ನಂಗೆ ಟೈಮ್ ಹಿಡಿತಿದೆ. ಖಂಡಿತ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ನೀವು ಕೂಡ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು ಕ್ವೆಶನ್ಸ್ನ. ಯಾಕಂದರೆ ಅದು ಸ್ವಲ್ಪ ನನಗೇನಾಗ್ತಿದೆ ಅಂತಂದರೆ ಶೇರ್ ಮಾಡೋಕ್ಕೆ ನಾನು ಎಲ್ಲಿ ಸ್ವಲ್ಪ ಸಾಲ್ವ್ ಮಾಡಬೇಕು ಅಂತ ಹೇಳಿ ಗ್ಯಾಪ್ ಮಾಡ್ಕೊಂಡಿದ್ದೀನಿ. ಅದನ್ನೊಂದು ಸ್ವಲ್ಪ ಎಡಿಟ್ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ನೀವು ಸಾಲ್ವ್ ಮಾಡ್ಕೋಬೋದು. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಆದಷ್ಟು ಶೇರ್ ಮಾಡಿ, ಎಲ್ಲ ಮಕ್ಕಳಿಗೂ ತಲುಪಲಿ. ಯಾಕಂದರೆ ತುಂಬ ಟೈಮ್ ಕಡಿಮೆ ಇರೋದ್ರಿಂದ. ಸೊ ಇವತ್ತೇ ನಾನು ಇನ್ನೊಂದು ವಿಡಿಯೋ ಕೂಡ ಪೋಸ್ಟ್ ಮಾಡ್ತೀನಿ, Day 6 ನೆಕ್ಸ್ಟ್ ಲೆಸನ್ದು. ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಸೆಷನಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.